ओम शांति। बाबा आज पूछ रहे हैं किस ज्ञान को समझने के कारण तुम बच्चे बेहद का संन्यास किया है। हाँ? तो हम सभी जानते हैं अभी जो ये मृत्यु लोक पुरानी दुनिया है ये भस्मीभूत होना है, ये रहने वाला नहीं है, इसलिए हम सबको जाना है। और रहने के लायक दुनिया भी नहीं है। बाबा घड़ी घड़ी बोलते रहते हैं ना, ये चीची दुनिया, ये सारा ड्रामा हूबहू रिपीट होता। अभी जाके हमें आना है और इतना श्रेष्ठ स्वरूप में जाना है। अंतिम जन्म है ना, तो जो कुछ भी बाबा से लेना है लेके जाना है। इस ज्ञान के कारण तुम बच्चे बेहद का संन्यास किया है। पूछना है रियली संन्यास है या लौकिक के तरफ जो लगाव है, झुकाव है, वो तो नहीं है। मीठे बच्चे, संगम युग पर तुम ब्राह्मण संप्रदाय बने हो। तुम्हें अब मृत्यु लोक के मनुष्य से अमर लोक का देवता बनना है। कितना बड़ा लक्ष्य दे रहे बाबा। ಮಧುರವಾದಂತಹ ಮಕ್ಕಳೇ, ನೀವು ಸಂಗಮ ಯುಗದಲ್ಲಿದ್ದೀರಾ. ನೀವೀಗ ಬ್ರಾಹ್ಮಣ ಸಂಪ್ರದಾಯದವರು. ಪುನಃ ಮೃತ್ಯು ಲೋಕದ ಬ್ರಾಹ್ಮಣ ಅಂದ್ರೇ ಈಗ ಮೃತ್ಯು ಲೋಕವನ್ನ ಬಿಟ್ಟಿದ್ದಂತ. ಸಂಗಮದಲ್ಲಿದ್ದೀವಲ್ಲ, ಈಗ ಲಕ್ಷ್ಯ ಏನು? ಮೃತ್ಯು ಲೋಕದ ಮನುಷ್ಯರಿಂದ ಅಮರ ಲೋಕದ ದೇವತೆಗಳಾಗೋದು. तुम बच्चे किस नॉलेज को समझने के कारण बेहद का संन्यास करते हो? ಯಾವ ಜ್ಞಾನ ನೀವು ಮಕ್ಕಳು ತಿಳ್ಕೊಳ್ಳೋದ್ರಿಂದ ಬೇಹದ್ ಸನ್ಯಾಸ ಮಾಡ್ತೀರಾ? तुम्हें ड्रामा की यथार्थ नॉलेज है, तुम जानते हो ड्रामानुसार अभी सारे मृत्यु लोक को भस्मीभूत होना है। पक्का है ना? अभी ये दुनिया वर्थ नॉट ए पेनी है, हमें वर्थ पाउंड बनना है। इसमें जो कुछ होता है वो फिर हूबहू कल्प के बाद रिपीट होगा। इसलिए तुमने इस सारी पुरानी दुनिया से बेहद का संन्यास किया है। ಮೂಲ ಮಾತು ಡ್ರಾಮಾನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದೇನಿದೆ, ಡ್ರಾಮಾದ ಯಥಾರ್ಥ ಜ್ಞಾನ ಹಾಗೂ ಇದು ಗೊತ್ತಿದೆ. ಡ್ರಾಮಾನುಸಾರ ಮೃತ್ಯು ಲೋಕ ಭಸ್ಮೀಭೂತ ಆಗೋದಿದೆ, ಅಮರ್ ಲೋಕ ಬರೋದಿದೆ. ಇದು ವರ್ತ್ ನಾಟ್ ಎ ಪೆನಿ ಜಗತ್ತು. ನಾನೀಗ ವರ್ತ್ ಪೌಂಡ್ ಆಗಬೇಕಾಗಿದೆ, ಹಂಗಾಗಿ ನಾನು ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. ಮತ್ತು ಇಲ್ಲೇನು ನಡೆಯುತ್ತೆ, ಡ್ರಾಮಾದಲ್ಲಿ ಫುಲ್ ಸ್ಟಾಪ್ ಇಡಕ್ಕೆ ಹೇಳ್ತಿದ್ದಾರೆ ಬಾಬಾ. ಕಲ್ಪದ ಹಿಂದೆನೂ ಎಕ್ಸಾಕ್ಟ್ಲಿ ಹಂಗೆ ನಡೆದಿತ್ತು. ನೀವು ಯೋಚನೆ ಮಾಡಬೇಡಿ ಮಕ್ಕಳೇ. ಅದರಿಂದ ಇಡೀ ಪ್ರಪಂಚದ ಸನ್ಯಾಸ ಏನಿದೆ, ಜ್ಞಾನ ತಿಳ್ಕೊಂಡು ನೀವು ಬುದ್ಧಿಯಿಂದ ಸನ್ಯಾಸ ಮಾಡಿದ್ದೀರ. ಕಾಡಿಗೆ ಹೋಗೋ ಅಗತ್ಯ ಇಲ್ಲ. ಗೀತ್ ಆನೆ ವಾಲೆ ಕಲ್ ಕಿ ದುನಿಯಾ ಕಿ ತುಮ್ ತಕ್ದೀರ್ ಹೋ. ಕಲ್ ಕಿ ತಕ್ದೀರ್. ನೀವು ಮಕ್ಕಳು ನಾಳೆ ಏನು ಬರೋದಿದೆ ಸತ್ಯುಗ, ಅದರ ಅದೃಷ್ಟ ನೀವು. ಪಕ್ಕನಾ? ओम शांति। बच्चों ने गीत की लाइन सुनी, आने वाला है अमर लोक, यह है मृत्यु लोक। अमर लोक और मृत्यु लोक का ये पुरुषोत्तम संगम युग है. ಆ ಮಕ್ಕಳ ಹಾಡು ಕೇಳಿದ್ರಲ್ಲ, ಬರೋದು ಅಮರ್ ಲೋಕ, ಈಗಿರೋದು ಮೃತ್ಯು ಲೋಕ. ಅಮರ್ ಲೋಕ ಮೃತ್ಯು ಲೋಕದ ಮಧ್ಯೆ पुरुषोत्तम संगम युग. अब बाप पढ़ाते हैं संगम पर, और किसको पढ़ाते? आत्माओं को पढ़ाते हैं। इसलिए बच्चों को कहते हैं आत्म अभिमानी हो बैठो, अटेंशन प्लीज. ಏನೋ ಮನೆಯಲ್ಲಿರೋರೆಲ್ಲರೂ ಆತ್ಮನಾಗಿ ಬಾಬನ್ ನೋಡ್ತಾ ಮುರುಳಿ ಕೇಳ್ತಿದ್ದೀರಲ್ವಾ? ಪಕ್ಕನಾ?
ಈಗ ಸಂಗಮ ಯುಗದಲ್ಲಿ ತಂದೆ ಬಂದಿದ್ದಾರೆ, ತಂದೆ ನನಗೆ ಓದಿಸ್ತಿದ್ದಾರೆ. ನನಗೆ ಅಂದರೆ ನಾವು ಆತ್ಮಗಳಿಗೆ ಓದಿಸ್ತಿದ್ದಾರೆ. ಅದಕ್ಕೆ ಬಾಬಾ ಜ್ಞಾನ ನಿಮಗೆ ಅರ್ಥ ಆಗಬೇಕಂದ್ರೆ ಮಕ್ಕಳೇ ಆತ್ಮಾಭಿಮಾನಿಯಾಗಿ ಕೂತ್ಕೊಳ್ಳಿ. ये निश्चय करना है हमको बेहद का बाप पढ़ाते हैं. हमारी एम ऑब्जेक्ट यह है लक्ष्मी नारायण व मृत्यु लोक के मनुष्य से अमर लोक का देवता बनना. ऐसी पढ़ाई तो कभी कानून से नहीं सुनी, ना किसको कहते हुए देखा कि कहे बच्चों तुम आत्म अभिमानी हो बैठो. ಎರಡು ಮಾತು ಹೇಳ್ತಿದ್ದಾರೆ ಬಾಬಾ. ಒಂದು, ತಂದೆ ಪರಮಾತ್ಮ ಬೇಹದ್ ತಂದೆ ನನಗೆ ಓದಿಸ್ತಿದ್ದಾರೆ ಅನ್ನೋ ಮಾತನ್ನ ಪಕ್ಕಾ ನಿಶ್ಚಯ ಮಾಡ್ಕೊಳ್ಳಿ. ಮತ್ತೆ ಬಾಬೂರೇನ್ ಲಕ್ಷ್ಯ ಕೊಟ್ಟಿದ್ದಾರೆ, ಲಕ್ಷ್ಮೀ ನಾರಾಯಣ ಅರ್ಥಾತ್ ಮೃತ್ಯು ಲೋಕದ ಮನುಷ್ಯರಿಂದ ಅಮರ ಲೋಕದ ದೇವತಾ ಆಗ್ಬೇಕಂದ್ರೆ ಈ ವಿದ್ಯೆಯನ್ನು ಏನೆಲ್ಲ ನೀವು ಕೇಳ್ತಿದ್ದೀರ ಅದು ಮೊದಲೆಂದೂ ಕೇಳಲಿಲ್ಲ. ಈ ಶಬ್ದನೂ ಯಾರು ಹೇಳಕ್ಕಾಗಲ್ಲ. ಹೇ ಮಕ್ಕಳೇ, ನೀವು ಆತ್ಮಾಭಿಮಾನಿಯಾಗಿ ಕೂತ್ಕೊಳ್ಳಿ. ಅಂದರೆ ಪರಮಾತ್ಮ ಹೇಳೋ ಜ್ಞಾನ ಎಷ್ಟು ಭಿನ್ನವಾಗಿದೆ ಅನ್ಯರಿಗಿಂತ ಅನ್ನೋದು. ये निश्चय करो कि बेहद का बाप हमको पढ़ाते हैं. कौन सा बाप? बेहद का बाप निराकार शिव है. अभी तुम समझते हो हम पुरुषोत्तम संगम युग पर है. अभी तुम ब्राह्मण संप्रदाय बने हो, फिर तुमको देवता बनना है. पहले शूद्र संप्रदाय के थे. बाप आकर पत्थर बुद्धि से पारस बुद्धि बनाते हैं. पहले सतो प्रधान पारस बुद्धि थे, अब फिर बनते हैं. ऐसे नहीं कहना चाहिए कि सतयुग के मालिक थे. सतयुग में विश्व के मालिक थे. फिर 84 जन्म ले सीढ़ी उतरते उतरते सतो प्रधान से सतो रजो तमो में आए हैं. ಮೂಲ ಮಾತು ಪರಮಾತ್ಮ ತಂದೆ ಓದಿಸ್ತಿದ್ದಾರೆ ಅನ್ನೋದು ಪಕ್ಕಾ ನಿಶ್ಚಯ ಆಗಬೇಕು. ಯಾರು ಓದಿಸ್ತಿದ್ದಾರೆ ಅಂದರೆ ಬೇಹದ್ ತಂದೆ ನಿರಾಕಾರ ಶಿವ ಪರಮಾತ್ಮ ಅನ್ನೋದನ್ನ ಎಲ್ಲರಿಗೆ ಹೇಳಬೇಕು. ಇನ್ನೊಂದು ಸಮಯನೂ ಹೇಳಬೇಕು. ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀವಿ, ಬ್ರಾಹ್ಮಣದ ಸಂಪ್ರದಾಯದವರಾಗಿದ್ದೀವಿ. ಮೊದಲು ಶೂದ್ರ ಸಂಪ್ರದಾಯದಲ್ಲಿದ್ವಿ. ನಾನು ಆತ್ಮ 84 ಜನ್ಮಗಳನ್ನು ತಗೊಳ್ತಾ ಸತೋ ಪ್ರಧಾನದಿಂದ ಸತೋ ರಜೋ ತಮೋ ಏಣಿ ಇಳಿತಾ ಬಂದೀಗ ಕೆಳಗಡೆ ಇದ್ದೀವಿ. ಪುನಃ ನಾವು ಸತೋ ಪ್ರಧಾನ ಪಾರಸ್ ಬುದ್ಧಿಯವರಾಗಬೇಕು ಅನ್ನೋದು ಗೊತ್ತಾಗಬೇಕು. ಈಗ ಗೊತ್ತಾಗೋಯ್ತು. ಮನುಷ್ಯ ಸಮಜ್ತೇನೆ, ಈ ಮನುಷ್ಯರಿಗೆ ಇದು ಅರ್ಥ ಆಗಲ್ಲ. ಬಾಪ್ ಕೇತೆ ತುಮ್ ಕುಚ್ ನೈ ಜಾನ್ತೆ ತೆ, ಬ್ಲೈಂಡ್ ಫೇತ್ ತಾ, ಸಿವಾಯ್ ಜಾನ್ನೆ ಕೆ ಕಿಸ್ಕಿ ಪೂಜಾ ಕರ್ನಾ या याद करना उसको ब्लाइंड फेथ कहा जाता. और अपने श्रेष्ठ धर्म श्रेष्ठ कर्म को भी भूल जाने से वो कर्म भ्रष्ट और धर्म भ्रष्ट हो गए हैं. ಮನುಷ್ಯರಿಗೇನು ಬಾಬವ್ರು ಹೇಳೋದು ಅರ್ಥ ಆಗಲ್ಲ. ಎಲ್ಲ ಬ್ಲೈಂಡ್ ಫೇತ್. ಬ್ಲೈಂಡ್ ಫೇತ್ ಅಂದರೆ ಯಾವುದನ್ನೇ ನಾವು ಪೂಜೆ ಮಾಡ್ತೀವ, ನೆನಪು ಮಾಡ್ತೀವ, ತಿಳಿದೆ ಗೊತ್ತಿಲ್ಲದೆ ಇರೋ ಮಾಡೋದೇನೆ ಬ್ಲೈಂಡ್ ಫೇತ್. ಈಗ ನೀವೇನು ಮಾಡ್ತೀರಾ, ಎಲ್ಲ ತಿಳ್ಕೊಂಡು ಮಾಡ್ತಿದ್ದೀರಾ. ಬಾಬಾ ಹೇಳೋದು ಹೋಗ್ಲಿ, ಯಾರ ಪೂಜೆ ಪುನಸ್ಕಾರ ಬಿಡ್ರಿ, ನಮ್ಮ ಧರ್ಮವನ್ನೇ ಮರ್ತು ಬಿಟ್ವಿ, ಅದಕ್ಕೆ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟರಾಗ್ಬಿಟ್ರಲ್ವ ಮಕ್ಕಳೇ ಅಂತಿದ್ದಾರೆ. ಭಾರತವಾಸಿ ಈ ಸಮಯ ದೈವಿ ಧರ್ಮ ಭ್ರಷ್ಟ, ದೈವಿ ಧರ್ಮ ಅವ್ರ ಕರ್ಮ ಎರಡೂ ಹೋಯ್ತು. ದೈವಿ ಧರ್ಮ ನಮ್ಮ ದೇವತಾ ಧರ್ಮ ಅಂತಾನೆ ಗೊತ್ತಿಲ್ಲಲ್ಲ. ಬಾಪ್ ಸಮझाते हैं वास्तव में तुम हो प्रवृत्ति मार्ग वाले, वही देवता है. जब अपवित्र बनते हैं तब देवी देवता कह नहीं सकते. इसलिए नाम हिंदू धर्म रख दिया है. ये भी होता है ड्रामा प्लान अनुसार. ದೇವತೆಗಳೇ ಬಂದು ಯಾವಾಗ ತನ್ನಂತಾನು ಮರೀತಾರೆ, ಹಿಂದೂಗಳಂತ ಹೇಳ್ತಾರೆ. ಬಟ್ ಇದೆಲ್ಲ ಮಕ್ಕಳೇ ಯಾರು ತಪ್ಪಿಲ್ಲ, ಇದೆಲ್ಲ ಡ್ರಾಮಾ ಅನುಸಾರವಾಗಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. सभी एक बाप को ही पुकारते हैं, हे पतित पावन आवो. वो एक ही गॉड फादर है जो जनन मरण रहित है. ಒಬ್ಬರೇ ತಂದೆ, ಯಾರು ಜನನ ಮರಣ ರಹಿತರಾಗಿದ್ದಾರೆ. ಪತಿತ ಪಾವನ ಅಂದರೆ ಇನ್ನು ಅದು ದೇವತೆಗಳಿಗೂ ಈ ಮಹಿಮೆ ಇಲ್ಲಲ್ಲ, ಇದು ಬರೀ ಬಾಬನಿಗೆ. ऐसे नहीं कि नाम रूप से न्यारे कोई चीज़ है.
आत्मा का या परमात्मा का रूप बहुत सूक्ष्म है, जिसको स्टार या बिंदु कहते हैं। शिव की पूजा करते हैं ना, शरीर तो है ही नहीं। अब आत्मा बिंदी की पूजा हो न सके, इसलिए उनको बड़ा बनाते हैं पूजा के लिए। समझते हैं शिव की पूजा करते हैं, परंतु उनका रूप क्या है ये नहीं जानते। ಜಗತ್ತಲ್ಲಿ ಹೆಸರು ರೂಪ ಇಲ್ದಿರೋ ವಸ್ತುನೂ ಇಲ್ಲ. ಈಗ ಕಲ್ಲಿಗೂ ಕಲ್ಲು ಅಂತೀವಲ್ವಾ, ಹಂಗೆ ಬಾಬಾ ಹೇಳೋದು ಆತ್ಮ ಪರಮಾತ್ಮನ ರೂಪ ಅತಿ ಸೂಕ್ಷ್ಮ. ತುಂಬಾ ಸೂಕ್ಷ್ಮದ ಪೂಜೆ ಹೆಂಗ್ ಮಾಡೋದು, ಅದಕ್ಕೆ ಯಾರ್ಯಾರಿಗೆ ಎಷ್ಟು ದೊಡ್ಡ ಬೇಕೋ ಶಿವಲಿಂಗ ಮಾಡ್ತಾರೆ. ಬಟ್ ಆಕ್ಚುಲಿ ಶರೀರದ ರೂಪ ಇಲ್ಲಲ್ವಾ ಮಕ್ಕಳೇ, ನಿರಾಕಾರನ ರೂಪ ತಾನೇ. ರೂಪ ಇಲ್ದಿರೋರನ್ನ ದರ್ಶನ ಕೊಡು ಅಂತ ಯಾಕೆ ಹೇಳ್ಬೇಕು. ಅದರಿಂದ ಬಾಬಾ ಹೇಳ್ತಿದ್ದಾರೆ, ಈಗ ನಿಮಗೆ ಗೊತ್ತಾಗೋಯ್ತು ಆತ್ಮ ಏನು ಪರಮಾತ್ಮ ಏನಂತ ಹೇಳಿ. ಇದೆಲ್ಲ ಬಾಬಾವ್ರು ಬಂದು ತಿಳಿಸ್ಕೊಡ್ತಿದ್ದಾರೆ. 84 लाख ಯೋನಿಯಂ ಕಾ ತೋ ಗಪೋಡ ಲಗಾ ದಿಯಾ ಹೈ. ಜನ್ಮಗಳದಂತೂ 84 ಲಕ್ಷ ಜನ್ಮ ಅಂದ್ರು, ಲಕ್ಷ ಜನ್ಮಕ್ಕೆ ಲಕ್ಷಾಂತರ ವರ್ಷ ಅಂದ್ರು, ದೊಡ್ಡ ಮಿಸ್ಟೇಕ್. तुम ब्राह्मणों की एम ऑब्जेक्ट मनुष्य से देवता बनने की है. अंडरलाइन. ಗಳಿಗೆ ಗಳಿಗೆಗೆ ನನ್ನ ಆತ್ಮ ದೇವತಾ ತನ್ನ ದೇವತಾ ಸ್ವರೂಪದ ಕಂಬೈನ್ಡ್ ಸ್ಟೇಜ್ ಏನಿದೆ, ವಿಷ್ಣು ಚತುರ್ಭುಜ್, ಬಾಬಾ 4 ಕಂಬೈನ್ಡ್ ಹೇಳ್ತಾರಲ್ಲ, ಆತ್ಮ ಶರೀರ ಬಾಬಾ ನನ್ನ ಆತ್ಮ, ಬ್ರಾಹ್ಮಣ ಸೋ ಫರಿಷ್ಠ, ಚತುರ್ಭುಜ್ ಲಕ್ಷ್ಮೀ ನಾರಾಯಣ. ಇದು 4 ಕಂಬೈನ್ ರೂಪದಲ್ಲಿ ಇಡೀ ದಿನ ಆ 8 ಎಕ್ಸರ್ಸೈಸ್ ಇದೆಯಲ್ಲ, ಅದ್ರ ಜೊತೆಗೆ ಇದು ಮಾಡ್ಬೇಕು, 8 ಸಾರಿ ಜೊತೆಗೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದು ಏ ಮೃತ್ಯು ಲೋಕ ಪತಿ ದುನಿಯಾ ಪಕ್ಕಾನ ಚೀಚಿ ಪ್ರಪಂಚ ಅಂತಾರೆ. ಮೃತ್ಯು ಲೋಕ ನೈ ದುನಿಯಾ ಓತಿ ಜಹಾ वो देवी देवताएं राज्य करते थे, एक ही इनका राज्य था. ये सारे विश्व के मालिक थे. अभी तो तमो प्रधान दुनिया है, अनेक धर्म है. देवी देवता धर्म प्रलोप हो गया है. देवी देवताओं का राज्य कब था, कितना समय चला, ये वर्ल्ड की हिस्ट्री ज्योग्राफी कोई नहीं जानते हैं. बाप ही आकर तुमको समझाते हैं. ये है गॉड फादरली यूनिवर्सिटी, जिसकी एम ऑब्जेक्ट अमर लोक का देवता बनना है. सी ಬಾಬಾ ಪುನಃ ಪುನಃ ನಾವು ದೇವತೆಗಳಾಗಿದ್ದವರು, ಅಮರ್ ಲೋಕದಲ್ಲಿದ್ದವರು, ಹೆಂಗೆ ಜನನ ಮರಣದಲ್ಲಿ ಬರ್ತಾ 84 ಜನ್ಮಗಳಲ್ಲಿ ಮೃತ್ಯು ಲೋಕದ ಮನುಷ್ಯರಾಗ್ಬಿಟ್ವಿ. ಮಕ್ಕಳೇ, ಈಗ ಪುನಃ ನೀವು ಹಂಗಾಗಬೇಕು. ಇದರ ಏಮ್ ಆಬ್ಜೆಕ್ಟೇ ಅದು. ನೀವಲ್ಲಿ ಓದ್ತಿದ್ದೀರಾ ಅಂದರೆ ಹಂಗಾಗಲೇಬೇಕು. ಇದು ಜನಗಳಿಗೆ ಗೊತ್ತಿಲ್ಲ. ಇದೆಲ್ಲ ಧರ್ಮನೂ ಪ್ರಯಲೋಪ ಆಯಿತು, ಹಿಸ್ಟ್ರಿ ಎಲ್ಲ ಪ್ರಯಲೋಪ ಆಯಿತು. ದೇವಿ ದೇವತೆಗಳ ರಾಜ್ಯ ಇತ್ತು ಅಂದರೆ ಯಾವಾಗಿತ್ತು, ಅವ್ರು ಎಲ್ಲೋದ್ರು, ಇದೆಲ್ಲ ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ. ಹಿಸ್ಟ್ರಿ ಜಾಗ್ರಫಿ ಬಾಬಾನೇ ಹೇಳ್ತಿದ್ದಾರೆ. तो यह है गॉड फादरली वर्ल्ड यूनिवर्सिटी, जिसकी एम ऑब्जेक्ट अमर लोक का देवता बनना है. इसको अमर कथा भी कहा जाता. तुम इस नॉलेज से देवता बन काल पर जीत पाते हो. वहाँ कभी खाल खा नहीं सकते, मरने का वहाँ नाम निशान नहीं. अभी तुम काल पर जीत पहन रहे हो ड्रामा के प्लान अनुसार. ಅದು ದೇವತಾ ಜಗತ್ತು ಅಂದರೆ ಅಮರ ಲೋಕ. ಅದನ್ನು ಮೃತ್ಯು ಲೋಕ ಅಂತ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ಅಲ್ಲಿ ಯಾವ ಅಕಾಲ ಮರಣ ಇಲ್ಲ. ಆತ್ಮನಿಗೆ ಗೊತ್ತಿಲ್ಲದೆ ಮೃತ್ಯು ಅಲ್ಲಿ ಎತ್ಕೊಂಡು ಹೋಗಲ್ಲ. ಶರೀರ ನಾನು ಬಿಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ವಸ್ತ್ರ ಹಾವು ಪೊರೆ ಬಿಟ್ಟಂಗೆ ನಾನು ಅಲ್ಲಿ ಹೋಗಿ ತಗೋತೀನಿ, ಯಾವ ಕಾರಣ, ಅದನ್ನು ಅಮರ ಲೋಕ ಅಂತಾರೆ. ಹೆಸರು ಮೃತ್ಯು ಅನ್ನೋ ಶಬ್ದ ಅಲ್ಲಿ ಇಲ್ಲ. ಅದಕ್ಕೆ ಬಾಬಳದು ಈಗ ನೀವು ಆ ಮೃತ್ಯುವಿನ ಮೇಲೆ ವಿಜಯ ಪಡ್ಕೋತೀರಾ ಯೋಗದ ಆಧಾರದ ಮೇಲೆ. ಯಾಕೆ ನಾನು ಆತ್ಮ ಹೋಗ್ತೀನಿ, ದೇಹ ವಸ್ತ್ರ ಬಿಡ್ತೀನಿ, ಈ ಜ್ಞಾನ ಇಲ್ಲಿ ಪಕ್ಕ ಆಗ್ಬಿಡುತ್ತಲ್ವಾ. तो भारतवासी भी 5 वर्ष या 10 वर्ष का प्लान बनाते समझते हैं. हम राम राज्य स्थापन कर रहे हैं. बेहद का बाप का भी प्लान है राम राज्य बनाने का. वो तो सब मनुष्य है. मनुष्य तो राम राज्य स्थापना कर न सके. राम राज्य कहा ही जाता है. सत्युग को इन बातों को कोई नहीं जानते. मनुष्य कितनी भक्ति करते, जिस्मानी यात्राएं करते हैं. दिन अर्थात सत्युग त्रेता में
ಇನ್ ದೇವತಾಂಕ ರಾಜ್ಯತ. ಮನುಷ್ಯರೆಲ್ಲ ತುಂಬ ಪ್ಲ್ಯಾನ್ ಮಾಡ್ತಾರಲ್ಲ, ರಾಮರಾಜ್ಯ ಬೇಕು, 5 ಪಂಚವಾರ್ಷಿಕ ಯೋಜನೆ, 10 ವರ್ಷದ್ದು ಏನೇನೋ ಮಾಡ್ತಾರೆ. ಪಾಪ ಬಾಬಾ ಹೇಳೋದು ಅವ್ರು ತರೋಕ್ಕಾಗಲ್ಲ. ಬಟ್ ಭಗವಂತನ ಪ್ಲ್ಯಾನು ರಾಮರಾಜ್ಯ ತರೋದು, ಅರ್ಥಾತ್ ಈಶ್ವರನ ರಾಜ್ಯ ಎಲ್ಲಿ ಸಂಪೂರ್ಣವಾದಂತಹ ಸುಖ ಶಾಂತಿ ಇದೆ. ಇಲ್ಲಂತೂ ಮನುಷ್ಯರು ಎಷ್ಟು ಭಕ್ತಿ ಮಾಡ್ತಾರಲ್ಲ, ಯಾತ್ರೆಗಳು ಮಾಡ್ತಾರೆ, ಏನು ಮಾಡಿದ್ರೆ ಏನು ಪ್ರಾಪ್ತಿ ಇಲ್ಲಲ್ಲ. ಬಾಬಾ ಹೇಳೋದು ಸೀದನೇ ಬಾಬಾ ತಂದೆ ಬಂದು ರಾಮರಾಜ್ಯ ಏನು ಪ್ಲ್ಯಾನ್ ಇದೆ ಅವ್ರದ್ದು ಸ್ಥಾಪನೆ, ಸತ್ಯುಗವನ್ನ ರಾಮರಾಜ್ಯ ಅಂತ ಹೇಳಲಾಗುತ್ತೆ. तो इन बातों को कोई नहीं जानते, मनुष्य कितनी भक्ति करते, जिस्मानी यात्राएं करते दिन, अर्थात सतयुग त्रेता में इन देवताओं का राज्य था. फिर रात में भक्ति शुरू होता. सतयुग में भक्ति नहीं होता, ज्ञान भक्ति वैराग्य ये बाप समझाते हैं. वैराग्य भी कितना है, 2 प्रकार का है, अध का वैराग्य और बेहद का वैराग्य. अध का वैरागी यारो, हठ योगी. तुम बच्चे बेहद का वैरागी, और जंगल में घर बार छोड़ के जंगल में जाते. हठ योगी यहाँ रहते सारे मृत्यु लोक से आप बेहद का वैराग्य ಅಂದರೆ ಇಡೀ ಹದ್ದು ಮಿತವಾದ ವೈರಾಗ್ಯ ಭಕ್ತಿಯಲ್ಲಿ ಹಂಗ್ತಾನೆ. ಎಷ್ಟೇ ಯಾತ್ರೆಗಳು ಮಾಡಲಿ ಏನೇ ಮಾಡಲಿ ಜನ ಏನೂ ಪ್ರಾಪ್ತಿ ಇಲ್ಲ. ಬಾಬಾ ಹೇಳ್ತಾರೆ ಈ ಮಾತುಗಳು ಸತ್ಯುಗದಲ್ಲಿ ಇರಲ್ಲ. ಹಠಯೋಗಿಗಳು ಮಿತವಾದ ಸನ್ಯಾಸ, ಮನೆ ಮಠ ಬಿಟ್ಟು ಮಾಡ್ತಾರೆ. ನೀವು ಬೇಹದ್ ಸನ್ಯಾಸ, ಮನೆಯಲ್ಲಿದ್ದೂ ಬರೀ ಮನೆಯಲ್ಲ, ಇಡೀ ಮೃತ್ಯು ಲೋಕದ ಸನ್ಯಾಸ ಮಾಡ್ತೀರ. बाप कहते ही ये सारी दुनिया ಭಸ್ಮೀಭೂತ ಹೋನೆ ವಾಲಾ. ಇಂಪಾರ್ಟೆಂಟ್ ಮಾತಲ್ಲ, ಇಡೀ ಜಗತ್ತೀಗ ಭಸ್ಮ ಆಗೋದಿದೆ. ಡ್ರಾಮಾ को अच्छी रीति समझना है, जो मिसल टिक 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 होती रहती. जो कुछ होता है फिर कल 5000 वर्ष बाद रिपीट होगा. इसको बहुत अच्छी रीति समझकर बेहद संन्यास करना है. ಇಂಪಾರ್ಟೆಂಟ್ ವಿಷಯ. ಡ್ರಾಮಾನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಂದ್ರೆ ತನ್ನ ದೇಹ ಸಹಿತ ಎಲ್ಲ ಸಂಬಂಧ ಪ್ರಪಂಚ ಸಾಧನೆಗಳ ಮೇಲೆ ಬೇಹದ್ ಸನ್ಯಾಸ. ಯಾಕೆ ಇದೆಲ್ಲ ಮೃತ್ಯು ಲೋಕ ಭಸ್ಮೀಭೂತ ಆಗೋದಿದೆ ಅನ್ನೋ ಮಾತು ಏನು ಬಾಬಾ ಹೇಳಿದ್ದಾರೆ. ಇದರಲ್ಲಿ ಸ್ವಲ್ಪನೂ ಏರುಪೇರಿಲ್ಲ. ಪುನಃ ಇದು ಈಗ ಹಿಂದೇನಾಗಿತ್ತು ಈಗಾಗುತ್ತೆ, ತಿರ್ಗಾ ಮತ್ತೆ ಕಲ್ಪ ರಿಪೀಟ್ ಆಗುತ್ತೆ. ಬಾಬಾ ಹೇಳೋದು ಈ ಎಲ್ಲ ಜ್ಞಾನ ತಿಳ್ಕೊಂಡು ಮನಸ್ಸಿಂದ ನೀವು ಸನ್ಯಾಸ ಮಾಡಿದ್ದೀರ. ಯಾರಿಗೆ ಜ್ಞಾನದ ಅನುಸಾರ ಬಾಬೋರ್ ಮಕ್ಕಳಾಗಲ್ಲ, ಅವರು ಜ್ಞಾನ ಬಿಟ್ಟು ಹೊಟ್ಟೋಗ್ತಾರೆ ನೋಡಿ, ಅದು ಕಳ ಸನ್ಯಾಸನ ಥರ ಆಗೋಯ್ತು. ಜ್ಞಾನ ಸರಿಯಾಗಿ ಆಳವಾಗಿ ಅರ್ಥ ಮಾಡಿಕೊಂಡು ನಾನು ಆತ್ಮ ಏನು, ಪಾರ್ಟ್ ಏನು, ಡ್ರಾಮಾ ಏನು, ಏನು ಮಾಡ್ಬೇಕೀಗ, ಟೈಮ್ ಏನು ನಡೀತಿದೆ, ಮೃತ್ಯು ತಲೆ ಮೇಲಿದೆ, ಇನ್ನು ಪ್ರಪಂಚದ ಆಕರ್ಷಣೆ ಇದ್ರೆ ಇಲ್ಲಿ ಸಾಧಿಸೋದೇನಿದೆ, ಇದು ತುಂಬ ಅರ್ಥ ಆಗಬೇಕು. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಸಮझो कोई विलायत जाते तो कहेंगे वहाँ हम ये नॉलेज पढ़ सकते हैं. बाप कहते हैं हाँ, कहाँ भी बैठ तुम पढ़ सकते हो. पहले इसमें क्या करना है, 7 रोज का कोर्स लेना पड़ता है. बहुत सहज है, आत्मा को सिर्फ ये समझना होता है हम सतो प्रधान विश्व के मालिक थे, अब तमो प्रधान बने हैं. ಬಾಬಾ ಹೇಳೋದು, ಈ ಕೆಲವ್ರು ಕೇಳ್ತಾರೆ ನಾ ಬಾಬಾ ಫಾರಿನ್ಗೆ ಹೋದ್ರೆ ಏನು ಮಾಡೋದು, ಅಲ್ಲಿ ಹೋಗಿ ನೀವು ಓದ್ಬೋದು ಮಕ್ಕಳೇ, ಬರೀ 7 ದಿನದ ಕೋರ್ಸ್ ಪಕ್ಕಾ ತಿಳ್ಕೊಂಡು ಹೋಗ್ರಿ, ಎಲ್ಲಿ ಕೂತ್ಕೊಳ್ಬೇಕಂದ್ರು ಮುರುಳಿ ಓದಿ ಆಸ್ತಿ ತಗೋಬೋದು. ಬಾಕಿ ರಿಯಲೈಸೇಷನ್ ಏನು ಬೇಕು, ನಾನು ಸತೋ ಪ್ರಧಾನ ವಿಶ್ವದ ಮಾಲೀಕ ಆತ್ಮ, ಈಗ ತಮೋಗುಣಿ ಆಗಿದ್ದೀನಿ, ಪುನಃ ನಾನು ಸತೋ ಪ್ರಧಾನ ಆಗಬೇಕು. ಅದಕ್ಕೆ ಬೇರೆ ದಾರಿನೇ ಇಲ್ಲ ಜ್ಞಾನ ಯೋಗವನ್ನು ಬಿಟ್ರೆ. ಜ್ಞಾನ ಯೋಗ ಸುಮ್ಮನೆ ಮಾಡೋಕ್ಕಾಗಲ್ಲ, ಇದು ತುಂಬ ಅರ್ಥ ಆಗಬೇಕು. अब तमो प्रधान बन गए हैं 84 जन्मों में, बिल्कुल ही वर्थ नाटे पेनी बन पड़े हैं, अब फिर हम पौंड कैसे बन. ಎಲ್ರೂ ವರ್ತ್ ನಾಟೆ ಪೆನಿ ಆಗ್ಬಿಟ್ಟಿದ್ದೀರ ಮಕ್ಕಳೇ. 84 ಜನ್ಮ ತಗೊಂಡು ವರ್ತ್ ಪೌಂಡ್ ಹೆಂಗಾಗಬೇಕು ಅದು ಯೋಚನೆ ಮಾಡಿ. अब कलयुग है फिर जरूर सतयुग होना है. बाप कितना सिंपल समझाते हैं.
7 दिन का कोर्स समझना है। कैसे हम सतो प्रधान से तमो प्रधान बने हैं। क्यों बने? काम चिता पर बैठ तमो प्रधान बने हैं, अब फिर ज्ञान चिता पर बैठ सतो प्रधान बनना है। वर्ल्ड की हिस्ट्री जाग्रफी रिपीट होती, ಚಕ್ರ ಫಿರ್ತಾ रहता. ಇಲ್ಲಿ ತುಂಬಾ ಆಳವಾಗಿ ಅರ್ಥ ಮಾಡ್ಕೊಳ್ಳೋದೇನಂದ್ರೆ, ನಾನು ಆತ್ಮ ಸತೋ ಪ್ರಧಾನ ಇದ್ದ ಆತ್ಮ ತಮೋಗುಣಿ ಆಗ್ಬಿಟ್ಟೆ. ಯಾಕಾದೆ? ಕಾಮಚಿತೆಯಲ್ಲಿ ಕೂತು ಕೆಳಗಡೆ ಬಂದಿದ್ದು. ಈಗ ಜ್ಞಾನವನ್ನ ಚಿತೆ ಮಾಡ್ಕೋಬೇಕು. ಅರ್ಥಾತ್ ನಿರಂತರ ಜ್ಞಾನ ಬುದ್ಧಿಯಲ್ಲಿ ತಿರುಗ್ತಾನೆ ಇರಬೇಕು. ಜ್ಞಾನ ಒಂದು ಶಕ್ತಿ ಆಗಬೇಕು. ಜ್ಞಾನ ಒಂದು ಬೆಳಕು. ಬೆಳಕುನು ಅಗ್ನಿಯ ತರ ಬೆಳಕು, ಅಷ್ಟು ತೇಜೋಮಯವಾಗಿ ನನ್ನ ಪುರುಷಾರ್ಥದ ಮಾರ್ಗ, ಜನ್ಮಗಳ ಮಾರ್ಗವನ್ನ ಸರಿ ಮಾಡಬೇಕು. ಇದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಜ್ಞಾನ ಚಿತೆಯನ್ನು ಬಿಟ್ರೆ ಬೇರೆ ಯಾವುದು ನಿಮಗೆ ಕೆಲಸ ಮಾಡಲ್ಲ. ಯಾಕೆಂದ್ರೆ ಜ್ಞಾನದ ಬೆಳಕು ಯೋಗ ಅಗ್ನಿಯನ್ನ ಪ್ರಜ್ವಲ ಮಾಡುತ್ತೆ. ಇದು ರಿಸಲ್ಟು. ಇಲ್ಲ ಅಂದ್ರೆ ಸತೋಪ್ ಗುಣಿ ಆಗಕ್ ನೀವಾಗಲ್ಲ. ವರ್ಲ್ಡ್ ಹಿಸ್ಟ್ರಿ ರಿಪೀಟ್ ಆಗುತ್ತೆ ಅಂದಮೇಲೆ, ಈಗ ಸಂಗಮ ಯುಗ ನಡೀತಿದೆ, ಮನೆಗೆ ಹೋಗ್ಬೇಕಂದ್ರೆ ಆ ಪುರುಷಾರ್ಥ ಮಾಡ್ಬೇಕಲ್ವಾ. ಅಭಿ ಸಂಗಮ ಯುಗ ಪುಕಾರ್ತೆ ಹನ್, फिर सतयुग होता. अभी हम कलयुगी विशेष बने हैं, सो फिर सतयुगी वाइजलेस कैसे बने? उसके लिए बाप रास्ता बताते हैं, पुकारते भी है, हमारे में कोई गुण नहीं है, अब हमको ऐसा गुणवान बनाओ. जो कल पहले बने थे उन्हों को ही फिर बनना है. बाप समझाते हैं, पहले पहले तो अपने को आत्मा समझो, आत्मा ही एक शरीर छोड़ दूसरा लेती है. ಕ್ಲಿಯರ್ ಜ್ಞಾನ ಕೊಡ್ತಿದ್ದಾರೆ ಬಾಬಾ. ಮಕ್ಕಳೇ, ನೀವು ಸತ್ಯುಗದಲ್ಲಿ ಇದ್ದವರು ಈ ಕಲಿಯುಗದಲ್ಲಿ ಬಂದ್ರಿ, ಸಂಪೂರ್ಣ ವೈಸ್ಲೆಸ್ ಇದ್ದವ್ರು ವಿಷಿಯಸ್ ಆಗ್ಬಿಟ್ರಿ. ಈಗ ಪುನಃ ನೀವು ಹಂಗೆ ಆಗ್ಬೇಕು. ಅದಕ್ಕೆ ನಾನು ಮಾರ್ಗ ಹೇಳ್ತಿರೋದು. ನೀವೇ ಕರೆದಿದ್ದಲ್ಲ ಬಾಬಾ, ನಮ್ಮಲ್ಲಿ ಯಾವ ಗುಣ ಇಲ್ಲ, ನೀನು ಬಂದ್ಬಿಡು, ನಮ್ಮಲ್ಲೆಲ್ಲ ಗುಣ ತುಂಬಿಸು ಅಂತ. ಸೊ ಅದಕ್ಕೆ ನೀವು ಕಲ್ಪದ ಹಿಂದೆನೂ ಆಗಿದ್ರಿ, ನಾನು ಬಂದು ಇದೇ ಹೇಳಿದ್ದೆ ಜ್ಞಾನನ. ಈಗ ಪುನಃ ಆಗಬೇಕು. ಅದಕ್ಕೇನು ಸಿಂಪಲ್ ಮಾತು, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಬೇಕು. ಆತ್ಮ ಒಂದು ದೇಹ ಬಿಟ್ಟು ಇನ್ನೊಂದು ತಗೋತೀನಿ ಅಂದರೆ, ಇದು ವಸ್ತ್ರ ಧಾರಣೆ ಮಾಡಿದ್ದೀನಿ ಪಾರ್ಟ್ಗೆ. ನಾನು ಅತಿ ಸೂಕ್ಷ್ಮ ಬಿಂದು, ಬಿಲ್ಕುಲ್ ನ್ಯಾರ ಬಿಂದು. ನನ್ನ ಆತ್ಮ ಪರಮಧಾಮದಲ್ಲಿ ಬಾಬನ ಹತ್ರ ಹೆಂಗಿದ್ನೋ ಹಂಗೆ ಇರಬೇಕು. ಇದು ಚಾಲೆಂಜ್ ಆಗಿ ತಗೋಬೇಕು. ನೆನ್ನೆ ಇಡೀ ಮುರುಳಿ ಹೇಳಿದ್ರಲ್ಲ, ಮೇಹನತ್ ಕರೋ, ಕಷ್ಟಪಡ್ರಿ, ಆತ್ಮಾಭಿಮಾನಿ ಆಗಿರಿ, ಕೂತ್ಕೊಂಡು ಸಾಧನೆ ಮಾಡ್ರಿ. ಜಗತ್ತು ತೆಗೆದುಹಾಕ್ಬೇಕಲ್ಲ ಬುದ್ಧಿಯಿಂದ. ಈ ಆತ್ಮ ಸಮಜ್ನ ಬಾಬಾ ಅದದೇ ಹೇಳ್ತಾರೆ ಅನ್ಬೇಡಿ. ಎಷ್ಟಾಗಿದ್ದೀವಿ ನಾವು? ಅದೇ ಹೇಳ್ತಿರೋದು ಏನಕ್ಕೆ? ರಿಪೀಟ್ ಮಾಡ್ತಿಲ್ಲ, ಹ್ಯಾಮರ್ ಮಾಡ್ತಿದ್ದ. ಆಳದಲ್ಲಿ ಹೋಗ್ಲಿ ಬುದ್ಧಿ ಒಳಗಡೆ. ಅಭಿ ತುಮಕೋ ದೇಹಿ ಅಭಿಮಾನಿ ಬನ್ನ. ನ್ಯಾಚುರಲಿ ನಡೀತಾ ಕೂತ್ಕೊಳ್ತಾ ಆತ್ಮಾಭಿಮಾನಿ. ಆತ್ಮಾಭಿಮಾನಿ ಸ್ಥಿತಿ ಬಹಳ ದೊಡ್ಡ ಸ್ಥಿತಪ್ರಜ್ಞ ಅವಸ್ಥೆ ಅದು. ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ನಾವು ಮಾಡ್ತಕ್ಕಂಥ ಕರ್ಮಗಳು ಅನ್ಯರಿಗೆ ಸಂಕಲ್ಪ ತರಿಸಲ್ಲ. ಆತ್ಮಾಭಿಮಾನಿ ಸ್ಥಿತಿ ಅಂದರೆ ಶ್ರೀಮತದ ಪ್ರಮಾಣ ಅಕ್ಯುರೇಟ್ ಹೆಜ್ಜೆ ಇಡೋದು. ತಲೆಗೆ ಹೋಗ್ಬೇಕು ಇವೆಲ್ಲ ಮಾತುಗಳು. ಯಾಕೆಂದರೆ ಆತ್ಮಾಭಿಮಾನಿ ಆಗೋದಂದ್ರೆ ಇಮಿಡಿಯೇಟ್ ಬಾಬನ್ ಕನೆಕ್ಷನ್ ಅಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅಭಿ ಹಿ तुम्हें देही अभिमानी बनने की शिक्षा मिलती है. ऐसे नहीं तुम सदैव देही अभिमानी होंगे, नहीं. सतयुग में तो नाम शरीर के रहते हैं, लक्ष्मी नारायण के नाम पर ही सारे कारोबार चलती है. अभी यह है संगम युग, जबकि बाप समझाते हैं तुम नंगे आए थे, फिर अशरीरी बन वापस जाना है. अपने को आत्मा समझ, बाप को याद करो, यह है याद की यात्रा. 5 ಸಾರಿ ಹೇಳಿದ್ರು ಈ 4 ಲೈನಲ್ಲಿ ಬಾಬಾ.
ಮಕ್ಕಳೇ, ಆತ್ಮಾಭಿಮಾನಿ ಆಗಲೇಬೇಕು ನೀವು, ಇದೊಂದೇ ಟೈಮ್ ಆಗಕ್ಕೆ. ಯಾಕೆಂದ್ರೆ ಆತ್ಮಜ್ಞಾನ ಬೇರೆ 4 ಯುಗದಲ್ಲಿ ಸಿಕ್ಕಲ್ಲ. ಹಂಗಲ್ಲ ನಾನು ಹೇಳಿದ ತಕ್ಷಣ ನೀವು ಆತ್ಮಾಭಿಮಾನಿ ಆಗ್ಬಿಡ್ತೀರಾ. ಇದೊಂದು ಬಹಳ ಸೂಕ್ಷ್ಮ ಸಾಧನೆ. ಯಾಕೆಂದ್ರೆ ಆತ್ಮ ತನ್ನ ಸೂಕ್ಷ್ಮ ವಾಸನಾಯೆ, ತನ್ನ ಎಲ್ಲ ಅಟ್ಯಾಚ್ಮೆಂಟ್ಸ್ ಏನಿದೆ ದೇಹದ ಮೇಲೆ, ಇಂದ್ರಿಯಗಳ ಮೇಲೆ, ಸಂಬಂಧಗಳ ಮೇಲೆ ಕಟ್ಟಾಕೊಂಡ್ಬಿಟ್ಟಿದೆ. ಅದು ಎಲ್ಲ ಮುಳ್ಳಿನ ಮೇಲೆ ಬಟ್ಟೆ ಹಾಕಿದ್ದಾಯ್ತು. ನಿಧಾನಕ್ಕೆ ಬಿಡಿಸ್ಬೇಕಂತಂದ್ರೆ ಟೈಮ್ ಹಿಡಿತದೆ, ಯಾರು ಒಂದಿಂದಲ್ಲ ಆಗಕ್ಕಾಗಲ್ಲ. ಬಟ್ ಆದರೆ ಈಗ ಟೈಮ್ ಹತ್ರ ಇರೋದ್ರಿಂದ ನಿಮ್ಮ ಸಾಧನೆ ತುಂಬ ತೀವ್ರವಾಗಿರ್ಬೇಕಂತ ಹೇಳ್ತಿರೋದು. ಆತ್ಮ ಅಂತ ತಿಳಿದು ನೆನಪು ಮಾಡಿ. ಯಾಕೆಂದ್ರೆ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ, ಅಲ್ಲಿನೋ ದೇಹದ ಹೆಸರಿದೆ, ಅಲ್ಲಿ ಹಂಗಲ್ಲ ಆತ್ಮ ಆತ್ಮ ಅಂತ ಕರೀತಾರೆ ಅಂತ. ಭಲೆ ಅದು ಆತ್ಮಾಭಿಮಾನಿಗಳ ಜಗತ್ತು. ಬಟ್ ದೇಹದ ಹೆಸರಿದ್ರು ರೆಕಗ್ನಿಷನಿಗೆ ತಾನೇ ದೇಹದ ಹೆಸರು. ಬಟ್ ಅಟೆನ್ಷನ್ ಎಲ್ಲ ಆತ್ಮ ಸ್ವರೂಪದಲ್ಲಿ ಇರೋದು, ಆತ್ಮನ್ ನೋಡೋದು. ಅದಕ್ಕೆ ನಿರ್ವಿಕಾರಿಗಳಲ್ವಾ. ಸೊ ಇದೇ ಆತ್ಮನ ಆತ್ಮೀಯ ಯಾತ್ರೆ. ಆತ್ಮ ಅಂತ ತಿಳಿದು ತಂದೆ ಪರಮಾತ್ಮ ನಿರಾಕಾರನ ನೆನಪು ಮಾಡೋದು. आत्मा अपने रूहानी बाप को याद करती है, बाप को याद करने से ही पाप भस्म हो जाएगा. इनको योग अग्नि कहा जाता है. याद तो तुम कहाँ भी कर सकते हो, 7 रोज में समझाना होता. ये सृष्टि चक्र कैसे रिपीट होता, कैसे हम सीढ़ी उतरते हैं. अब फिर इस एक ही जन्म में एक चढ़ती कला होती है. विलायत में बच्चे रहते हैं, वहाँ भी मुरली जाती है. ये स्कूल है ना, वास्तव में यह है गॉड फादरली ಯೂನಿವರ್ಸಿಟಿ. ಗೀತಾ का ही ರಾಜಯೋಗ. ತಂದೆಯನ್ನ ಪುನಃ ಪುನಃ ಬಾಬಾ ಹೇಳ್ತಿದ್ದಾರೆ, ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ ಮಕ್ಕಳೇ. ಈ ಯಾತ್ರೆಯಲ್ಲಿ ನೀವು ನಿರಂತರ ಇರಬೇಕು, ಸ್ವಲ್ಪ ಟೈಮ್ ಅಲ್ಲ. ಯಾಕೆ? ನೀವು ಅದರಿಂದನೇ ಸತೋ ಪ್ರಧಾನರಾಗೋದು. ಇದು ಯೋಗ ಅಗ್ನಿಯಾಗಿದೆ. ಎಲ್ಲಾದ್ರೂ ಇದು ನೆನಪು ಮಾಡಿ. 7 ದಿನ ತಿಳ್ಕೊಂಡ್ರೆ ಸಾಕು. ಫಾರಿನ್ಗಾದ್ರೂ ಹೋಗಿ, ಅಲ್ಲಿನೂ ಮುರುಳಿಗಳು ಹೋಗುತ್ತೆ. ಯಾಕೆಂದ್ರೆ ಇದು ಗಾಡ್ಲಿ ಯೂನಿವರ್ಸಿಟಿ. ಓದಲೇಬೇಕು ಅಂತ ಹೇಳೋದು ಬಾಬಾ. ಉನ್ನತಿ ಅಥವಾ ಆತ್ಮನ ಪಾಪಕರ್ಮ ಭಸ್ಮ ಮಾಡ್ಕೊಂಡು ಮನೆಗೆ ಹೋಗೋ ಕೆಲಸ ಏನಿದೆ ಅದು ತಂದೆಯ ನೆನಪಿಂದ ಸಾಧ್ಯ. ಇದು ಯೂನಿವರ್ಸಿಟಿಯಲ್ಲಿ ಏನು ಓದಿಸ್ತಾರೆ? ಗೀತೆಯ ರಾಜಯೋಗ. परंतु श्री कृष्ण को भगवान नहीं कहा जाता, ब्रह्मा विष्णु शंकर को भी देवता कहा जाता. अभी तुम पुरुषार्थ कर फिर सो देवता बनते हो. प्रजापिता ब्रह्मा भी जरूर यहाँ होगा. प्रजापिता तो मनुष्य है ना, प्रजा जरूर यहाँ ही रची जाती. हम सो का अर्थ बाप ने सहज रीति समझाया है. भक्ति मार्ग में क्या कह दिया? हम सो आत्मा, सो परमात्मा. इसलिए परमात्मा को सर्वव्यापी कह देते हैं. बाप कहते सब में व्यापक आत्मा शरीर में है ना. परमात्मा कैसे? मैं वैसे व्यापक हो जाऊंगा क्या? तुम मुझे बुलाते ही हो, हे पतित पावन आओ हमको पावन बनाओ. ನೀವು ಶರೀರದಲ್ಲಿ, ಎಲ್ಲರ ಶರೀರದಲ್ಲಿ ಆತ್ಮ ಇದೆ. ನಾನು ಹೆಂಗೆ ಎಲ್ಲರೊಳಗಡೆ ಇರೋಕ್ಕಾಗುತ್ತೆ? ಮತ್ತು ನನ್ನನ್ನು ಕರೆದಿದ್ದೇನಕ್ಕೆ? ನೀವು ಇಲ್ಲೇ ನಿಮ್ಮಲ್ಲೇ ಭಗವಂತ ಇದ್ದಿದ್ರಿ. ಅಪಾಪತಿತ ಪಾವನ ಬಾ ಅಂತ ಅಂಡರ್ಸ್ಟೂಡ್. ನಾನು ಇಲ್ಲಿಲ್ಲ ಅಂತ ತಾನೆ. ಅಂದರೆ ಬಾಬಾ ಹೇಳ್ತಿರೋದು 2 ಮಾತು. ಒಂದು, ತಂದೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಕೃಷ್ಣ ಭಗವಂತ ಅಲ್ಲ, ಬ್ರಹ್ಮ ವಿಷ್ಣು ಶಂಕರ ಪರಮಾತ್ಮ ಅಲ್ಲ, ಅವ್ರ ದೇವತೆಗಳು. ಸೊ ತಂದೆ ಒಬ್ಬರೇ ನಿರಾಕಾರ ಅನ್ನೋ ಮಾತನ್ನ ಸ್ಪಷ್ಟ ಮಾಡಬೇಕು. ಬಟ್ ನಿರಾಕಾರ ಓದಿಸೋದಂಗೆ? ಪ್ರಜಾಪಿತ ಬ್ರಹ್ಮ ಮಧ್ಯದಲ್ಲಿ ಬರ್ತಾರೆ. ಅವರು ಇಲ್ಲೇ ಇರೋದು. ಪ್ರಜಾಪಿತನೂ ಮನುಷ್ಯರೇ, ಮೇಲ್ಗಡೆ ಎಲ್ಲೋ ಇದ್ದಾರೆ. ಅವ್ರ ದೇವತಾ ಅನ್ನೋ ಪ್ರಶ್ನೆ ಇಲ್ಲ. ನೋಡಿ ಬಾಬಾ ಒಂದೊಂದು ಹೆಂಗ್ ಕ್ಲಿಯರ್ ಮಾಡ್ತಿದ್ದಾರೆ. ಸೊ ಇಲ್ಲೇ ಇದ್ದಾರೆ ಅಂದ್ರೆ, ಅವರಲ್ಲಿ ಬರ್ತೀನಿ ಅಂದ್ರೆ ನಾನು ಬೇರೆ ಕಡೆಯಿಂದ ಬರ್ತೀನಿ ತಾನೆ. ಸರ್ವವ್ಯಾಪಿ ಹೆಂಗಾಗಕ್ಕಾಗುತ್ತೆ? तो निराकारी आत्मा ये सब आकर अपना अपना रथ लेती है. हर एक अकाल मूर्त आत्मा का तख्त है. तख्त कहो अथवा रथ कहो, बाप को तो रथ ही नहीं, वो निराकार ही गाया हुआ है. ना सूक्ष्म शरीर, ना स्थूल शरीर. इनको अभी बाबा को ज्ञान सुनाना है तो क्या करेंगे? इसलिए बाबा कहते हैं आकर इनका रथ लेता हूँ.
ನೀವು ಮಕ್ಕಳಿಗೆ ಮಾತ್ರ ನಿಮ್ಮ ಶರೀರಗಳಿದೆ, ನಿಮ್ಮ ರಥ ಇದೆ, ನಿಮ್ದು ಅಕಾಲ ಸಿಂಹಾಸನ ಇದೆ. ನನಗಿಲ್ಲ, ನಾ ಸೂಕ್ಷ್ಮ ಶರೀರನೂ ಇಲ್ಲ, ಸ್ಥೂಲ ಅದಿಲ್ಲ, ಸಾಕಾರ ಶರೀರ. ಅದಕ್ಕೆ ನಾನು ಬ್ರಹ್ಮನಲ್ಲಿ ಬಂದು ಪ್ರವೇಶ ಮಾಡ್ತೀನಿ ಮಕ್ಕಳೇ. ಏನಕ್ಕೆ? ನೀವು ಕರೆದಿದ್ದು ನನ್ನನ್ನು ಪಾವನ ಮಾಡು, ಬಂದು ನಮಗೆ ಗುಣ ಕೊಡು, ನಮ್ಮನ್ನು ಕರ್ಕೊಂಡೋಗು, ಆ ಕೆಲಸ ಮಾಡಬೇಕಲ್ವ ನಾನು ಅಂತಾರೆ. ಟೆಂಪ್ರರಿ ಲೋನ್ ತಗೊಂಡೆ ಅಂದರೆ ಇಲ್ಲಿ ಬಂದು ಕೂತ್ಕೊಂಡ್ಬಿಡಲ್ಲ ನಾನು, ಬರ್ತೀನಿ, ಜ್ಞಾನ ಹೇಳ್ತೀನಿ, ಹೊರಟ್ಬಿಡ್ತೀನಿ. ಟೆಂಪ್ರರಿ. इनको भाग्यशाली रथ कहा जाता, बाप ही सृष्टि के आदि मध्य अंत का राज बताए. तुम बच्चों को त्रिकालदर्शी बनाते हैं और कोई मनुष्य ये नॉलेज जान नहीं सकते. ಯಾವ ಮನುಷ್ಯರು ಈ ಜ್ಞಾನ ಹೇಳಕ್ಕಾಗದೇ ಇಲ್ಲ. ತಂದೆ ಒಬ್ಬರೇ ಎಲ್ಲ ಜ್ಞಾನ ಹೇಳಿ ನಮ್ಮನ್ನ ತ್ರಿಕಾಲದರ್ಶಿ ಮಾಡೋದು. ಸೃಷ್ಟಿ ಆದಿ ಮಧ್ಯ ಅಂತ್ಯ ಜ್ಞಾನ ಯಾರಿಗೂ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಋಷಿಮುನಿಗಳನ್ನು ಈ ಮನುಷ್ಯರು ಯಾರು ತಿಳ್ಕೊಳಕ್ಕಾಗಲ್ಲ ಈ ಜ್ಞಾನ. ಈ ಸಮಯ ಸಬ್ ನಾಸ್ತಿಕ್ बाप आकर आस्तिक बनाते हैं. रचयिता रचना का राज बाप ने तुमको समझाया है. अब तुम्हारे सिवाय और कोई समझा न सके. ತಂದೆ ಬಂದು ತ್ರಿಕಾಲದರ್ಶಿ ಮಾಡಿದ್ದಾರೆ, ಎಲ್ಲ ತಿಳಿಸಿದ್ದಾರೆ ಅಂದರೆ ರಚಯಿತ ರಚನೆ ರಹಸ್ಯ ತಿಳಿಸಿರೋದ್ರಿಂದ ಆಸ್ತಿಕರನ್ನು ಮಾಡಿದ್ರು. ಜಗತ್ತವರೆಲ್ಲ ನಾಸ್ತಿಕರು. ಯಾರು ತಿಳ್ಕೊಳ್ಳಲ್ವೋ ಅವ್ರು ನಾಸ್ತಿಕರು ತಾನೆ. ಈ ಜ್ಞಾನ ಬೇರೆ ಯಾವ ಮನುಷ್ಯರು ಹೇಳಕ್ಕಾಗಲ್ಲ, ನೀವು ಮಕ್ಕಳೇನೆ ಹೇಳಕ್ ಸಾಧ್ಯ. ಯಾಕೆ? ನಿಮಗೆ ತಂದೆ ತಿಳಿಸಿದ್ದಾರೆ. ತುಮ್ ಹಿ ಇಸ್ ಜ್ಞಾನ್ ಸೆ ಫಿರ್ ಇತನಾ ಊಂಚ್ ಪದ ಪಾತೆ. ನಾಲೆಜ್ ಈಸ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲ, ಇಷ್ಟು ದೊಡ್ಡ ಪದವಿ ತಗೋತೀರಾ. ये ज्ञान सिर्फ अभी ही तुम ब्राह्मणों को मिलता है. बाप संगम पर ही आकर ये ज्ञान देते. सद्गति देने वाला एक ही बाप है. मनुष्य मनुष्य को सद्गति दे न सके. ಮನುಷ್ಯರಿಗೆ ಸದ್ಗತಿ ಕೊಡಕ್ಕಾಗಲ್ಲ. ಸದ್ಗತಿ ಕೊಡೋರೊಬ್ಬರೇ ತಂದೆ. ತಂದೆ ಸಂಗಮ ಯುಗದಲ್ಲಿ ಮಾತ್ರ ಬರೋದು, ಬೇರೆ ಟೈಮಲ್ಲಿ ಬಂದು ಕೊಡಕ್ಕಾಗಲ್ಲ. ಎಂಡಲ್ಲೇ ಕೊಡ್ಬೇಕಲ್ಲ, ಮನೆ ಕರ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಹೇಳ್ತಿರೋದು ಬಾಬಾ ಅಂದರೆ ನಮಗೆ ಎಷ್ಟು ನಶೆ ಇರಬೇಕೋ. ನಾವು ಬ್ರಾಹ್ಮಣ ಮಕ್ಕಳಿಗೇನೆ ತಂದೆ ಗೊತ್ತು, ತಂದೆ ಹೇಳೋ ಜ್ಞಾನ ಗೊತ್ತು. ಆ್ಯಂಡ್ ಗ್ಯಾರಂಟಿ ಏನು? ಸದ್ಗತಿ ಕೊಡ್ತಾರೆ ಅಂತ. ಮನುಷ್ಯರಿಗಂತೂ ಕೊಡೋಕ್ಕಾಗಲ್ಲ. वो सब गुरु है. भक्ति मार्ग के सतगुरु एक ही है. उसको कहा जाता है ಏನೋ ವಾ ಸದ್ಗುರು. ವಾ ಮನೇಲಿ ಕೂತು ವಾ ಅಂತಿದ್ದೀರಾ, ವಾ ಬಾಬಾ, ವಾ ಸದ್ಗುರು, ವಾ ಟೀಚರ್, ವಾ. इनको पाठशाला भी कहा जाता. एम ऑब्जेक्ट नर से नारायण बनने की. ಬುದ್ಧಿಯಲ್ಲಿ ಬಂತ ನರ ನಾರಾಯಣ ವಿಷ್ಣು ತನ್ನ ಚತುರ್ಭುಜ ಕಂಬೈಂಡ್ ರೂಪ. ನಾನು ಓದಿ ಹಿಂಗಾಗಬೇಕು, ನಮ್ಮ ತಂದೆ ಹಿಂಗೆ ಮಾಡ್ತಿದ್ದಾರೆ, ವಾ ಸದ್ಗುರು ವಾ ಅಂತ. ಬಾಕಿ ಸಭಿ ಕ್ಯಾ ಹೈ? ಭಕ್ತಿ ಮಾರ್ಗ ಕಿ ಕಥಾಯೇ ಹೈ. ಜನ ಅಂತೂ ಪಾಪ ಭಕ್ತಿ ಉದ್ಕೊಂಡು ಭಜನೆ ಮಾಡ್ತಿದ್ದಾರೆ. ನಾ ಕೃಷ್ಣ ಹಂಗಿದ್ದ, ನಾರಾಯಣ ಹಿಂಗಿದ್ದ ಅಂತ. ಬಟ್ ನೀವಿಲ್ಲಿ ಆಗ್ತಿದ್ದೀರಲ್ಲ. ಗೀತಾ ಮೇ ಬಿ ಕೋಯಿ ಪ್ರಾಪ್ತಿ ನಹೀ ಹೋತಿ. बाप कहते मैं तुम बच्चों को सन्मुख आकर पढ़ाता हूँ. नशा चढ़ रहा है, जिससे तुम ये पद पाते हो. इसमें मुख्य है पवित्र बनने की बात. बाप की याद में ही रहना है. पक्का ನಾನು ಬಂದು ನಿಮ್ಮನ್ನ ಸನ್ಮುಖದಲ್ಲಿ ಓದಿಸ್ತಿದ್ದೀನಿ. ಯಾವುದರಿಂದ ಈ ಪದವಿ ತಗೋತೀರಾ ಮಕ್ಕಳೇ? ಮುಖ್ಯ ಮಾತು ಪವಿತ್ರರಾಗೋದು. ಎಷ್ಟು ನಶೆ, ಎಷ್ಟು ಖುಷಿ ಇರಬೇಕು ತಂದೆ ನೆನಪಲ್ಲಿ. ನಾನು ಬೇಗ ಪಾವನ ಆಗಿ ಹೊರಡಬೇಕು, ಪದವಿ ತಗೋಬೇಕು. ಇಸಿಸ್ಮೇ ಹಿ ಮಾಯಾ ವಿಘ್ನ ಡಾಲ್ತಿ. ನಾನು ನೆನಪಲ್ಲಿ ಕೂತ್ರೇನೆ ನಿಮ್ಗೆ ವಿಘ್ನ ಹಾಕೋದು. ನೆನಪು ಮಾಡಲ್ಲ, ಜ್ಞಾನ ಬುದ್ಧಿಯಲ್ಲಿ ಕೂತ್ಕೊಳ್ಳಲ್ಲ, ಧಾರಣೆಯಲ್ಲಿ ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ. तुम बाप को याद करते हो अपना वर्षा पाने के लिए. ये नॉलेज सब बच्चों के पास जाती है. कभी भी मुरली मिस ना हो. मुरली मिस हुई गोया एब्सेंट पड़ जाते. ಸ್ಟ್ರಿಕ್ಟ್ ಮಾತೇನು ಬಾಬಾ? ಟೀಚರ್ ಅಲ್ವಾ? ಮಕ್ಕಳೇ ಒಂದು ದಿನ ಮುರುಳಿ ಮಿಸ್ ಆಗಂಗಿಲ್ಲ, ಬರೀ ಕೇಳ್ಬಿಡಂಗಿಲ್ಲ. ಆಮೇಲೆ ರಿವೈಸ್ ಮಾಡಿ ಧಾರಣೆ ಮಾಡ್ಬೇಕು ನೀವು ಮಕ್ಕಳು. ಅದರಿಂದನೇ ಆಸ್ತಿ ಸಿಗೋದು. ಇಡೀ ದಿನ ಮುರುಳಿ ಎಷ್ಟಿದೆ ಬುದ್ಧಿಯಲ್ಲಿ ಅಷ್ಟು ಬಾಬಾ ನೆನಪಿರ್ತಾರೆ. ಯಾಕೆಂದ್ರೆ ಇದು ಜ್ಞಾನ ಯೋಗನೂ ಹೌದು. ಬಾಬಾ ಹಿಂಗೆ ಹೇಳಿದ್ರು, ನಾನು ಹಿಂಗೆ ಮಾಡಬೇಕು ಅಂತ ಇರಬೇಕಲ್ವಾ. ಮುರುಳಿ ಮೇ ಕಹಾ ಭಿ ಬೈಟ್, ಮುರುಳಿ ಕಹಾ ಭಿ ಬೈಟ್ ಕೆ ಸುನ್ ಸಕೆಂಗೆ.
ಎಲ್ಲಿ ಬೇಕಂದ್ರೂ ಕೂತ್ಕೊಂಡು ಕೇಳ್ರಿ. ತೋ ಫಿರ್ ರಿಫ್ರೆಶ್ ಹೋತೆ रहेंगे. ತಿರ್ಗಾ ಕೇಳಿ. ಮೊದಲು ದಾದಿ ಹತ್ರ ಗ್ರಾಮೋಫೋನ್ ಇತ್ತು, ಬಾಬೋರ್ ವಾಯ್ಸ್ ಮುರುಳಿ ಇತ್ತು. ಕೇಳಿ 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 ಖುಷಿ ಪಡಿ ಮಕ್ಕಳೇ ಅಂತ. ಶ್ರೀಮತ್ ಪರ್ ಚಲ್ನಾ ಪಡೆ. ಹಂಗಲ್ಲ ಮುರುಳಿ ಕೇಳಿ ಬಿಟ್ಬಿಡಿ, ಅದೇನು ಕಥೆನಾ ಇದು? ಶ್ರೀಮತದ ಮೇಲೆ ನಡಿಬೇಕು. ಯಾಕೆ? ಏನೋ ಇಡೀ ಮುರುಳಿ ಶ್ರೀಮತ. ಏನಂತೀರ ಎಲ್ರು ಮನೆಯಲ್ಲಿ ಹೇಳ್ರಿ? ಏನು ಪಡಾಯಿ ಅಂದ್ರೇನು? ವಿದ್ಯೆ ಅಂದ್ರೆ, ಜ್ಞಾನ ಅಂದ್ರೆ ಶ್ರೀಮತ. ಅದ್ರ ಮೇಲೆ ನಡಿಲೇಬೇಕು. बाहर में जाते तो बाप समझाते पवित्र जरूर बनना है, वैष्णव होकर रहना है. वैष्णव भी दो प्रकार के होते हैं. वैष्णव वल्लभाचारी भी होते हैं, परंतु विकार में जाते पवित्र तो है ही नहीं. तुम पवित्र बन विष्णु वंशी बनते हो, वहां तुम वैष्णव रहेंगे, विकार में जाएंगे नहीं. वो है अमर लोक, ये है मृत्यु लोक. ಇಂಪಾರ್ಟೆಂಟ್ ಮಾತು. ಏನು ಹೇಳ್ತಿದ್ದಾರೆ ಬಾಬಾ? ಮಕ್ಕಳೇ, ನೀವೆಲ್ಲಾದರೂ ಹೋಗ್ರಿ, ಬಟ್ ಪವಿತ್ರ ಆಗಿರಲೇಬೇಕು. ವೈಷ್ಣವರಾಗಿ ಬದುಕಬೇಕು. ವೈಷ್ಣವರಲ್ಲಿ 2 ಥರ ಅಲ್ಲ. ವಲ್ಲಭಾಚಾರಿಗಳಿದ್ದಾರೆ, ಅವರು ವೈಷ್ಣವರಂತಾರೆ, ಬಟ್ ಪವಿತ್ರವಾಗಿರಲ್ಲ. ನೀವು ಮಕ್ಕಳು ಎಲ್ಲಿದ್ರು ಪವಿತ್ರವಾಗಿರಬೇಕು. ಯಾಕೆ? ನೀವು ವಿಷ್ಣು ವಂಶಿಯಲ್ಲಿ ಬರಬೇಕಲ್ಲ, ಅಮರ್ ಲೋಕದಲ್ಲಿ ಬರಬೇಕಲ್ಲ. ಇದು ಮೃತ್ಯು ಲೋಕ ಅಲ್ವಾ? ಇಲ್ಲಿ ನೀವು ಅಲ್ಲಿ ಆ ಸ್ಥಿತಿ ಪಡ್ಕೋಬೇಕಂದ್ರೆ ಸಂಪೂರ್ಣ ನಿರ್ವಿಕಾರಿ ಆಗ್ಬೇಕು ಯೋಗದಿಂದ. ಲಕ್ಷ್ಯ ಅಂತೂ ಅದೇ ತಾನೇ. ದೇಹಾಭಿಮಾನ ಖತಮ್, ಎಲ್ಲ ವಿಕಾರಗಳ ಸಮಾಪ್ತಿ. ಬರೀ ಒಂದು ವಿಕಾರ ಅಲ್ಲ. अभी तुम विष्णुपुरी में जाते हो, वहां विकार होता नहीं, वो है वाइजलेस वर्ल्ड. योग बल से तुम विश्व की बादशाही लेते हो, वो दोनों आपस में लड़ते हैं. माकन बीच में तुमको मिलता, तुम अपनी राजधानी स्थापन कर रहे हो. सभी को यही पैगाम देना है. छोटे बच्चों का भी हक है. शिव बाबा के बच्चे है ना, तो सबका हक है. सबको कहना है अपने को आत्मा समझो. ಇಂಪಾರ್ಟೆಂಟ್ ನೋಡ್ರಿ. ರಾಜಧಾನಿ ಸ್ಥಾಪನೆ ಆಗ್ತಿದೆ ಅಂದರೆ ಬಾಬಾ ಹೇಳೋದು ಎಲ್ಲರಿಗೂ ಒಂದು ಮೆಸೇಜ್ ಸಿಗಬೇಕು. ಚಿಕ್ಕ ಮಕ್ಕಳಿರಲಿ, ಯಾರೇ ಇರಲಿ, ಎಲ್ಲರಿಗೂ ಹಕ್ಕಬೇಕಲ್ಲ. ಬಾಬಾ ನಾನು ಆತ್ಮ, ನಿನ್ನ ಮಗು ಅಂತ ನೆನಪಂತೂ ಎಲ್ಲರೂ ಮಾಡಬೇಕಲ್ಲ. ಅದಕ್ಕೆ ಆತ್ಮ ಅಂತ ತಿಳ್ಕೊಳ್ಳಿ, ತಂದೆ ನೆನಪು ಮಾಡಿ. ಇನ್ನೊಂದು ಬಾಬಾ ಹೇಳೋದು ಇಲ್ಲಿ ಸಂಪೂರ್ಣ ಇದು ವೈಸ್ಲೆಸ್ ವರ್ಲ್ಡ್ ಆ್ಯಂಡ್ ವಿಶಿಯಸ್ ವರ್ಲ್ಡ್. ಈಗ ವೈಸ್ಲೆಸ್ ಆಗಬೇಕಂದ್ರೆ ಯೋಗ ಬಲ ಒಂದೇ ಸಾಧ್ಯ. ಯೋಗ ಬಲದಿಂದ ವಿಶ್ವದ ಬಾದ್ಶಾಹಿ ತಗೋತೀರ. ಬಾಕಿಯವರೆಲ್ಲ ಪರಸ್ಪರ ಜಗಳ ಮಾಡಿ ಓಂ ಶಾಂತಿ. ಎಷ್ಟು ನಶೆ ಇರಬೇಕಲ್ಲ. ನಮ್ಮ ತಂದೆ ಬಂದು ಕೂತ್ಕೊಂಡೆಲ್ಲ ನಮಗೋಸ್ಕರ ಏನು ಮಾಡ್ತಿದ್ದಾರೆ. माँ बाप में ज्ञान होगा तो बच्चों को भी सिखाएंगे. ಶಿವ ಬಾಬಾ ಕೋ ಯಾದ್ ಕರೋ. ಚಿಕ್ಕ ಮಕ್ಕಳು ಮನೆಯಲ್ಲಿ ಅವ್ರ ತಂದೆ ತಾಯಿ ಇಲ್ಲ, ಅಜ್ಜಿಗಳಿದ್ರು ಹೇಳ್ಕೊಡ್ತಾರೆ, ನೋಡ್ರಪ್ಪ ಆತ್ಮ ಅಂತ ತಿಳ್ಕೊಂಡು ನೆನಪು ಮಾಡ್ರಿ, ಶಿವ ಬಾಬಾ ಅಂತ ಹೇಳಿ ಅಂತ. ಯಾಕೆಂದ್ರೆ ಶರೀರ ಚಿಕ್ಕದು, ಆತ್ಮ ಅಂತೂ ಹಳೇದಲ್ಲ. ಎಲ್ಲರೂ ಆಸ್ತಿ ತಗೋಬೇಕಲ್ಲ. सिवाय शिव बाबा के दूसरा न कोई. एक की याद से ही तमो प्रदान से सतो प्रदान बन जाएंगे. इसमें पढ़ाई बहुत अच्छी चाहिए. विलायत में रहते भी तुम पढ़ सकते हो. इसमें किताब आदि कुछ भी नहीं चाहिए. कहाँ भी बैठ तुम पढ़ सकते हो, बुद्धि से याद कर सकते हो. ये पढ़ाई इतनी सहज है. योग अथवा याद से बल मिलता है. तुम अभी विश्व के मालिक बन रहे हो. ಸಿ ಪ್ರೂಫ್ ಇದು. ತಂದೆ ನೆನಪಿಂದನೇ ಆತ್ಮ ತಮೋಗುಣಿಯಿಂದ ಸತೋ ಪ್ರಧಾನ ಆಗ್ಬಿಡುತ್ತೆ. ಅದಕ್ಕೆ ಅಷ್ಟು ಹೈಯರ್ ಸ್ಥಿತಿ ಎಲ್ಲ ಚೆನ್ನಾಗಿ ಓದಬೇಕು. ವಿದ್ಯೆ ಅಂದರೆ 4 ಸಬ್ಜೆಕ್ಟು, ಅದರಲ್ಲಿ ಯೋಗ ಮೇಯ್ನ್ ಸಬ್ಜೆಕ್ಟು. ನೀವು ನನ್ನ ನೆನಪಲ್ಲಿ ಇರಬೇಕು ಮಕ್ಕಳೇ. ಈ ಬುದ್ಧಿಯಿಂದ ನೆನಪು ಮಾಡೋದು, ಎಲ್ಲಾದರೂ ಕೂತ್ ನೆನಪು ಮಾಡಿ. ಬುದ್ಧಿಯಿಂದ ಜ್ಞಾನ ತಿಳ್ಕೊಬೇಕು. ಎಲ್ಲಾದರೂ ಕೂತ್ಕೊಂಡು ಮುರುಳಿ ಕೇಳ್ಕೊಳ್ಳಿ. ಈಗಂತೂ ಇಂಟರ್ನೆಟ್ಟು ಅದು ಕತೆ. ಇವಾಗಂತೂ ಎಲ್ಲರೂ ನೋಡಿ ಆನ್ಲೈನಲ್ಲಿ ಕೇಳ್ತಿದ್ದೀರಲ್ವಾ. ಸಾರ ಬಾಬೂರು ಎಂಥ ತನ್ನ ಮಕ್ಕಳಿಗೋಸ್ಕರ ಸಾಧನೆಗಳನ್ನು ಮಾಡಿಟ್ಟಿದ್ದಾರೆ ನೋಡ್ರಿ. ಅದಕ್ಕೆ ಬಾಬಾ ಹೇಳೋದು ಜ್ಞಾನಂತೂ ಸಹಜ, ತಾಕತ್ ಸಿಗೋದೆಲ್ಲಿ? ಯೋಗ ಯಾದ್ ಸೆ ಬಲ್ ಮಿಲ್ತಾ. ಅದಕ್ಕೆ ಜಾಸ್ತಿ ಯೋಗ ಮಾಡ್ಬೇಕು. ಅಂಡರ್ಲೈನು ಯಾಕೆ? ವಿಶ್ವದ ಮಾಲೀಕರಾಗ್ತೀರ ಇದರಿಂದ.
बाप राजयोग सिखाकर पावन बनाते हैं, वो है हठयोग, यह है राजयोग. ಪಕ್ಕನಾ? ಯಾವುದರಿಂದ ನಾವು ನೆನಪು ಮಾಡಿ ಪಾವನ ಆಗ್ತೀವಿ ಅದು ರಾಜಯೋಗ, ಬಾಕಿ ಎಲ್ಲ ಹಠಯೋಗ. इसमें परहेज बहुत अच्छी रीति चाहिए. इन लक्ष्मी नारायण जैसा सर्वगुण संपन्न बनना है, कान पान की भी परहेज चाहिए. और दूसरी बात, बाप को याद करना है तो जन्म जन्मांतर के पाप कट जाएगा. इसको कहा जाता है सहज राजयोग, राजाई प्राप्त करने के लिए. ಇದು ಸಹಜ ರಾಜಯೋಗ, ರಾಜಾಯಿ ಪ್ರಾಪ್ತಿ ಮಾಡ್ಕೊಳಕ್ಕೆ ಏನು ಸಿಂಪಲ್ ರಾಜಯೋಗದ ಟೆಕ್ನಿಕ್ ಏನು, ಆತ್ಮ ಅಂತ ತಿಳಿದು ಒಬ್ಬ ತಂದೆ ನೆನಪು ಮಾಡಿದ್ರೆ ಗ್ಯಾರಂಟಿ ಏನು, ಜನ್ಮಾಂತರದ ಪಾಪಕರ್ಮ ಭಸ್ಮ ಆಗುತ್ತೆ. ಬಟ್ ಇದರಲ್ಲಿ ಪಥ್ಯ ಬೇಕು. ಲಕ್ಷ್ಮೀ ನಾರಾಯಣ ವಿಷ್ಣು ವಂಶಿ ಆಗ್ಬೇಕು, ಪಾವನ ಆಗ್ಬೇಕಂದ್ರೆ ಊಟ ತಿಂಡಿ ಶುದ್ಧ ಸತೋ ಪ್ರಧಾನ ಪವಿತ್ರವಾಗಿರ್ಬೇಕು. ಮಾಡೋರು ತಂದೆ ನೆನಪಲ್ಲಿ ಮಾಡಬೇಕು, ತಿನ್ನೋರು ತಂದೆ ನೆನಪಲ್ಲಿ ತಿನ್ಬೇಕು. ಇದು ಇಂಪಾರ್ಟೆಂಟ್. ರಾಜಾಯಿಗೆ ನೋಡಿ ಎಷ್ಟು ದೊಡ್ಡ ಮಾತು ಹೇಳ್ತಿದ್ದಾರೆ ಬಾಬಾ. अगर राजाई ना ली तो गरीब बन जाएंगे, श्रीमत पर पूरा चलने से श्रेष्ठ बनेंगे. भ्रष्ट से श्रेष्ठ बनना है, उसके लिए ही बाप को याद करना है. कल पहले भी तुमने ही ये ज्ञान लिया था जो फिर अब लेते हो. सतयुग में और कोई राज्य नहीं था, उसको कहा जाता है सुखधाम. अभी यह है दुखधाम, जहान से हम आत्माएं आई है वो है शांति धाम. शिव बाबा को वंडर लगता है दुनिया में मनुष्य क्या क्या करते हैं. बच्चे कम पैदा हो उसके लिए भी कितना माथा मारते रहते, समझते ही नहीं है. ये तो बाप का काम है. ಬಾಬಾನೇ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಅರ್ಥ ಆಗಬೇಕು? ಬರ್ತ್ ಕಂಟ್ರೋಲ್ಗೆ ಒಂದು ಬ್ರಹ್ಮಚರ್ಯದಲ್ಲಿ ಇದ್ರೆ ಮುಗ್ದೋಯ್ತಲ್ಲ. ತಲೆ ಕೆಡಿಸ್ಕೊಂಡು ಎಷ್ಟು ಅಂದರೆ ವಿಕಾರಿಗಳೆಲ್ಲ ಮನುಷ್ಯರು, ಕೆಟ್ಟ ಬುದ್ಧಿ. ಅದಕ್ಕೆ ಬಾಬಾ ಹೇಳ್ತಿರೋದು, ಮಕ್ಕಳೇ ನನ್ನ ಹತ್ರ ಈಗ ನನ್ನ ನೆನಪು ಮಾಡಿ ರಾಜ್ಯ ತಗೊಳ್ಳಿಲ್ಲ ಅಂದರೆ ಬಡವರಾಗಿ ಹುಟ್ಟುಬಿಡ್ತೀರಾ. ಶ್ರೀಮತದಲ್ಲಿ ಸರಿಯಾಗಿ ನಡೆದ್ರೆ ಶ್ರೇಷ್ಠರಾಗ್ತೀರಾ. ಭ್ರಷ್ಟರಿಂದ ಶ್ರೇಷ್ಠ ಆಗ್ಲಿಕ್ಕೆ ಒಂದೇ ದಾರಿ, ಶ್ರೀಮತದ ಆಧಾರದ ಮೇಲೆ ನಡೀತಾ ತಂದೆ ನೆನಪಲ್ಲಿರೋದು. ಕಲ್ಪೆ ಮೊದಲೂ ಕಲ್ಪದ ಹಿಂದೆನೂ ಜ್ಞಾನ ಕೇಳಿದ್ರಿ, ಈಗಲೂ ತಗೋತಿದ್ದೀರಾ. ಸತ್ಯುಗದಲ್ಲಿ ಬೇರೆಯವ್ರ ರಾಜ್ಯನೇ ಇಲ್ಲ, ಒಂದು ರಾಜ್ಯ ಒಂದು ಧರ್ಮ ಅಲ್ಲ, ಅದಕ್ಕೆ ಅದು ಸುಖಧಾಮ. ಇಲ್ಲಿ ಬರೀ ದುಃಖಧಾಮ, ಎಲ್ಲ ಕಿಚಡ್ಪಟ್ಟಿ. ಮನುಷ್ಯರು ಏನೇನು ಮಾಡ್ತಿದ್ದಾರೆ ನೋಡಿ ಅಂತಿದ್ದಾರೆ ಬಾಬಾ. समझते ही नहीं है ना, ये बाप का काम है. बाप जट एक धर्म की स्थापना कर बाकी सब अनेक धर्मों का विनाश करा देते एक धक से. वो लोग कितनी दवाई आदि निकालते रहते हैं पैदाइश कम करने के लिए. बाप के पास तो एक ही दवाई है. एक धर्म की स्थापना होनी है, वो समय आएगा सब कहेंगे ये तो पवित्र बन रहे हैं. फिर दवाई आदि की भी दरकार क्या है? तुमको बाबा ने ऐसी दवाई दी है. हमारा दवाई क्या है? मन मना भाव मध्याजी भवा, जिससे तुम 21 जन्मों के लिए पवित्र बन जाते हो. ಮುಖ ಮೇ ಮುಯೆಲ್ಲರ ಮನ್ಮನಾವೋ, ಮನಸ್ಸನ್ನ ಬಾಬಾನಲ್ಲಿಟ್ರೆ ಆತ್ಮ ಪಾವನ ಆಗ್ತಾ ಹೋಗುತ್ತೆ. ಲಾಸ್ಟಲ್ಲಿ ಮನುಷ್ಯರಿಗೆ ಅರ್ಥ ಆಗುತ್ತೆ, ಓ ಇವರೆಲ್ಲ ಪಾವನರಾಗ್ತಿದಾರ್ರಿ, ಇನ್ನು ಔಷಧಿಗಳೇನಕ್ಕೆ ಅಂತ. ಇನ್ನು ಬೇರೆ ದಾರಿ ಇಲ್ಲ, ಎಲ್ಲರಿಗೆ ವೈರಾಗ್ಯ ಬರಲೇಬೇಕಲ್ಲ. ಈಗ ಬ್ರಹ್ಮನ ಕೃಷ್ಣನ ಆತ್ಮ ಕೆಳಗೆ ಬರ್ಬೇಕಂದ್ರೆ ಇಲ್ಲಿ ಸಂಪೂರ್ಣ ಪವಿತ್ರತೆ ಬೇಕಾಗುತ್ತೆ. ಲಾಸ್ಟಲ್ಲಿ ಎಲ್ಲರಿಗೆ ಹಿಂಗೆ ವೈರಾಗ್ಯ ಬರುತ್ತೆ, ಕಿಚಡ್ಪಟ್ಟಿ ದೇಹಾಭಿಮಾನ ಆಗಲಿ ವಿಕಾರಗಳಾಗಲಿ ಎಲ್ಲ ಮರ್ಜ್ ಆಗ್ಬಿಡುತ್ತೆ. ದೇವರೇ ನಮ್ಮನ್ನು ಕರ್ಕೊಂಡು ನಡಿ ಇನ್ನೋ ತ್ರಾಹಿಗೆ ಬಂದ್ಬಿಡ್ತಾರಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅರೆ ಮಕ್ಕಳೇ, ಇವರಿಷ್ಟು ತಲೆ ಕೆಡಿಸ್ಕೊತಿದ್ದಾರೆ ಔಷಧಿಗಳು ಕಂಡುಹಿಡಿಯೋಕ್ಕೆ. ನಾನು ಒಂದು ಫಟಾಫಟ್ ಧಕ್ ಅಂತ ಸೆಕೆಂಡಲ್ಲಿ ಅನೇಕ ಧರ್ಮಗಳ ವಿನಾಶ, ಒಂದು ಧರ್ಮದ ಸ್ಥಾಪನೆ ಮಾಡ್ತೀನಿ. ಈ ಕಿಟಿಕಿಟಿಗಳನ್ನೆಲ್ಲ ಕರ್ಕೊಂಡೋಗಲ್ಲಿ ಕೂರಿಸ್ಬಿಡ್ತಾರೆ ಬಾಬಾ ಅವರು. ಇನ್ನು ಗಲಾಟೆ ಮಾಡೋರು ಯಾರು ಇಲ್ಲಿ? ಗಲಾಟೆ ಮಾಡೋರೆಲ್ಲ ಅಲ್ಲಿ ಕೂತಿರ್ತಾರೆ. ಅರ್ಧ ಕಲ್ಪ ಮನೆ ಶಾಂತಿಧಾಮ ಅಲ್ಲ, ಎಲ್ಲೆಲ್ಲ ಕೂತಿರ್ತೀವಿ. ಸುಖಧಾಮದಲ್ಲಿ ಬರ್ತೀವಿ ಆರಾಮಾಗಿ, ಮೃತ್ಯು ಲೋಕ ಅಂತೂ ಖಾಲಿ ಆಗ್ಬಿಡುತ್ತೆ. ಅಚ್ಚಾ, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते.
हम रूहानी बच्चों की रूहानी बाप दादा को याद प्यार गुड मॉर्निंग नमस्ते 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 बाबा थैंक यू शुक्रिया बाबा। कितना शुक्रिया कहे, रोज कितना हैमर करता है बच्चे बच्चे करो, आत्माभिमानी बनो, याद करो, गुण धारण करो। ಯಾರು ಇಷ್ಟು ಪ್ರೀತಿ ಮಾಡ್ತಾರೆ ಹೇಳ್ರಿ? ಯಾರಿಗೆ ಇಷ್ಟು ಪೇಷನ್ಸ್ ಇದೆ ಹೇಳಕ್ಕೆ ಕೂತ್ಕೊಂಡು ಡೈಲಿ? ಬಾಬಾ ವತನದಲ್ಲಿ ಮಕ್ಕಳ ಹಿಂದೆ ಅಮೃತ ವೇಳೆಯಿಂದನೇ ಶುರು ಮಾಡ್ಬಿಡ್ತಾರೆ ಚಕ್ಕರ್ ಹಾಕೋದು. ಮಕ್ಕಳೇ ಎದಳ್ರಿ ಮೇಲೆ ಕೆಳಗೆ, ಬನ್ರಿ ಬನ್ರಿ ಮೇಲ್ಗಡೆ, ಇಲ್ಲಿ ಕೂತಿರ್ಬೇಡಿ ಶರೀರದಲ್ಲಿ, ಮಟ್ಟಿ धारणेಗೆ। पवित्र बनकर पक्का वैष्णव बनना है, कान पान की भी पूरी परहेज करनी है, श्रेष्ठ बनने के लिए ಶ್ರೀಮತ್ ಪರ್ ಜರೂರ್ ಚಲ್ನಾ ಹೈ। ಧಾರಣೆಗೆ ಏನು ಹೇಳ್ತಾರೆ ಬಾಬಾ? ಪವಿತ್ರರಾಗಿ ಪಕ್ಕಾ ವೈಷ್ಣವರಾಗಬೇಕಾಗಿದೆ. ಊಟ ತಿಂಡಿದು ಸಂಪೂರ್ಣವಾಗಿ ಪರಹೇಜ್ ಭತ್ಯೆ ಇರಬೇಕು. ಶ್ರೇಷ್ಠರಾಗಲಿಕ್ಕೆ ಶ್ರೀಮತದ ಮೇಲೆ ಖಂಡಿತ ನಡಿಬೇಕು. ಫಸ್ಟು ವೈಷ್ಣವರು ಬಂದ್ರೆ ಏನು ಮಾಡ್ತಿದ್ರು ಗೊತ್ತಾ? ಇಡೀ ದಾರಿಯಲ್ಲಿ ನೀರು ಹಿಂಗೆ ಅಂದ್ಕೊಂಡು, ಇನ್ನೊಬ್ರು ಛಾಯೆನೂ ಬರಬಾರ್ದು, ದೂರನೇ ಹಿಂಗೆ ಅಂದ್ಕೊಂಡು ಹೋಗೋರು. ಈ ಬಾಬಾ ಏನು ಸೂಕ್ಷ್ಮವಾಗಿ ಹೇಳ್ತಾರೆ, ಅರೆ ಮಕ್ಕಳೇ, ಅಂತಿಂಥವ್ರದ್ದು ಛಾಯೆನೂ ಬೀಳಬಾರ್ದು, ನೀವು ಅಷ್ಟು ಹುಷಾರಾಗಿರ್ರಪ್ಪ, ಸಂಘದೋಷದಲ್ಲಿ ಇರಬೇಡಿ, ನನ್ನ ಸಂಘದಲ್ಲಿ ಇರ್ರಿ, ನನ್ನ ಮಡ್ಲಲ್ಲಿರ್ರಿ, ನೀವು ಇನ್ನೊಬ್ರು ನೋಡಬೇಡಿ, ಇನ್ನೊಬ್ರದ್ದು ವಿಕಾರಿಗಳ ನೆರಳು ಇರಬಾರ್ದು ಅನ್ನೋ ಥರ ಹೇಳೋದಲ್ವಾ? ಏನಂತೀರಾ? ಅವಾಗ ತಾನೇ ವೈಷ್ಣವಂಶಿ ಆಗೋಕ್ಕಾಗುತ್ತೆ, ಸುಮ್ಮನೆ ವಿಷ್ಣುವಂಶಿ ಆಗೋಕ್ಕಾಗುತ್ತೆ. ಫಸ್ಟ್ ಜನ್ಮ 1 ಅಂತ ಅವತ್ತು ಹೇಳಿದ್ರಲ್ಲ ಗುಜಾರ್ದಾದಿ, ಅಲ್ಲಿ ಬರ್ಬೇಕಂದ್ರೆ ಎಲ್ಲದರಲ್ಲಿ 4 ಸಬ್ಜೆಕ್ಟಲ್ಲಿ 1 ನಂಬರ್ ಇರಬೇಕು ಅಂತ. ಮುರಳಿ ಸೇ ಸ್ವಯಂ ಕೋ ರಿಫ್ರೆಶ್ ಕರ್ನಾ ಹೈ, ಕಹಾ ಭಿ रहते सतो प्रधान बनने का पुरुषार्थ करना है, ಮುರಳಿ ಏಕ್ ದಿನ ಭಿ ಮಿಸ್ ನೈ ಕರ್ನಾ. ಇಲ್ಲಾಂದರೆ ಬಾಬೂರ ಹತ್ರ ಇರೋ ಆ ರಿಜಿಸ್ಟ್ರಲ್ಲಿ ಆಬ್ಸೆಂಟ್ ಆಗಿಬಿಡುತ್ತೆ. ಒಂದೊಂದು ದಿನದ ಮುರಳಿ ಮಿಸ್ಸಿಂಗ್ ಅಂದರೆ ಒಂದೊಂದು ಜನ್ಮ ಹೋಯ್ತು. ಮುರಳಿಯಿಂದ ಸದಾ ಸ್ವಯಂ ರಿಫ್ರೆಶ್ ತಿರ್ತಿರ್ಗ ಮುರಳಿ ತೆಗೆದು ನೋಡ್ತಾ ಇರಬೇಕು. ಮರ್ತೋಗವ್ರು ಏನು ಮಾಡ್ರಿ? ಬರೆದಿಟ್ಕೊಳ್ರಿ. ಇಡೀ ದಿನ ಗಂಟೆಗೆ ಒಂದ್ಸಾರಿ ತೆಗಿತಾ ಇರಿ. ಬಾಬಾ ಏನು ಹೇಳಿದ್ರು ನೆನಪು ಮಾಡ್ಕೊಳ್ಳಿ, ಬಾಬಾ ಏನು ಹೇಳಿದ್ರು ನೆನಪು ಮಾಡ್ರಿ. ಹಂಗೆ ಇಲ್ಲ ಮುರಳಿ ಜೇಬಲ್ಲಿ ಇಟ್ಕೊಳ್ಳಿ ಅಣ್ಣಂದ್ರೆಲ್ಲ, ತೆಗೆದು ನೋಡ್ತಾ ಇರ್ಬೇಕು. ಇನ್ನೊಂದು ಸಂಕಲ್ಪ ಬರಕ್ಕೆ ಬಿಡ್ಕೂಡ್ದು, ತನ್ನನ್ನು ಅವಾಗ ರಿಫ್ರೆಶ್ ಆಗಿ ಇಟ್ಕೋಬೋದು. ಕಹಾ ಭಿ ರೇತೆ ಸತೋ ಪ್ರಧಾನ್ ಬನ್ನೆ ಕ ಪುರುಷಾರ್ಥ ಕರ್ನಾ ಹೈ, ಮುರಳಿ ಏಕ್ ದಿನ ಭಿ. ಎಲ್ಲಾದ್ರೂ ಇರಿ, ಪುರುಷಾರ್ಥ ಮಾಡಿ, ಬಟ್ ಮುರಳಿ ಮಾತ್ರ ಮಿಸ್ ಆಗಂಗಿಲ್ಲ. वरदान जुदाई को सदा काल के लिए विदाई देने वाले स्नेही स्वरूप भवा. ಜುದಾಯಿ ಕೋ ವಿದಾಯಿ ಏನು? ಬಾಬನಿಂದ ನೀವು ಸಪ್ರೇಟ್ ಆಗಂಗೇ ಇಲ್ಲ. ಬೀಳ್ಕೊಡಿಗೆ ಕೊಟ್ಬಿಡಿ. ಕಂಬೈಂಡ್ ನಾನಾತ್ಮ ಬಾಬನ್ ಜೊತೆ, ಕಂಬೈಂಡ್ ಬಾಪ್ ದಾದಾ ಶಿವಶಕ್ತಿ ಕಂಬೈಂಡ್ ಸ್ವರೂಪ. ಅಂಥವರೇ ಏನು ಸಂಪೂರ್ಣ ಸ್ನೇಹಿಗಳು. ತುಂಬ ಪ್ರೀತಿ ಇದ್ರೆ ಮರೆಯಕ್ಕಾಗಲ್ಲ. जो स्नेही को पसंद है वही स्नेह करने वाले को पसंद हो, यही स्नेह का स्वरूप है. चलना खाना पीना रहना स्नेही के दिल पसंद हो, इसलिए जो भी संकल्प व कर्म करो तो पहले सोचो कि ये स्नेही बाप के दिल पसंद है. ऐसे सच्चे स्नेही बनो तो निरंतर योगी सहज योगी बन जाएंगे. यदि स्नेही स्वरूप को समान स्वरूप में परिवर्तन कर दो तो अमर भव का वरदान मिल जाएगा और जुदाई को सदा काल के लिए विदाई मिल जाएंगी. ಇಂಪಾರ್ಟೆಂಟ್ ಅಲ್ಲ, ಯಾರ ಮೇಲೆ ಪ್ರೀತಿ ಇದೆ ಅವ್ರಿಗೇನು ಇಷ್ಟನೋ ಅದನ್ನೇ ನಾನು ಮಾಡಬೇಕಲ್ಲ. ನಡೀತಾ ಕೂತ್ಕೊಳ್ತಾ ಊಟ ಮಾಡ್ತಾ ನೀರು ಕುಡಿತಾ ಸದಾ ಬಾಬನಿಗೇನು ಇಷ್ಟ ಅದೇ ಥರ ನಮ್ಮ ಸಂಕಲ್ಪ ಕರ್ಮ ಮೊದಲು ಯೋಚನೆ ಮಾಡಿ, ಆಮೇಲೆ ಬಾಬನಿಗೇನು ಇಷ್ಟ ಅದನ್ನು ಮಾಡ್ರಿ. ಸತ್ಯ ಸ್ನೇಹಿಗಳೇ ನಿರಂತರ ಯೋಗಿ ಸಹಜ ಯೋಗಿಗಳಾಗ್ಬಿಡ್ತಾರೆ. ಸ್ನೇಹ ಸ್ವರೂಪನಲ್ಲಿ ಬಾಪ್ ಸಮಾನ ಸ್ವರೂಪವನ್ನು ಪರಿವರ್ತನೆ ಅಂದರೆ ಅಷ್ಟು ಪ್ರೀತಿಯಲ್ಲಿ ಲವಲೀನರಾಗ್ಬಿಡಿ. ಆ ಸ್ನೇಹ ಸ್ವರೂಪವನ್ನು ಬಾಪ್ ಸಮಾನ ಸ್ವರೂಪದಲ್ಲಿ ಚೇಂಜ್ ಮಾಡ್ಕೊಂಬಿಡಿ. ಅಮರ ಭವದ ವರದಾನ ಸಿಕ್ಬಿಡುತ್ತೆ. ಅವಾಗ ಬಾಬಾ ನಾನು ಸಪ್ರೇಟ್ ಅಂದರೆ ಯೋಗ ನಾನೀಗ ಮಾಡಬೇಕು ಅಂದರೆ ಅದುವರೆಗೂ ಇಲ್ಲ ಅಂತ ತಾನೆ. ಯೋಗಯುಕ್ತರು ಸಹಜ ನ್ಯಾಚುರಲ್ ಆಗಿರಿಯಲ್ಲ.
ಅಂತಾರೆ ಬಾಬಾ. ಆಗ ಇದು ವಿದಾಯಿ ಅನ್ನೋದು ನ್ಯಾಚುರಲ್ ಆಗಿ ಆಗ್ಬಿಡುತ್ತೆ. ಸ್ಲೋಗನ್ ಸ್ವಭಾವ್ ಈಸಿ और पुरुषार्थ अटेंशन वाला बनाओ. ಈಸಿ ಸ್ವಭಾವ, ಸ್ವ ಆತ್ಮ ಭಾವದಲ್ಲಿರೋದಂದ್ರೆ ಈಸಿಯಾಗಿರೋದು. ಅಂದಾಗ ಪುರುಷಾರ್ಥ ನಿರಂತರ ಅಟೆನ್ಷನಲ್ಲಿರಲಿ. ಏನಂದ್ರು ಬಾಬಾ? ನಿರಂತರ ಆತ್ಮಾಭಿಮಾನಿಯಾಗಿರಿ ಮಕ್ಕಳೇ, ನನ್ನ ನೆನಪಲ್ಲಿರಿ. ನನ್ನ ನೆನಪು ನೀವು ಮಸ್ಟ್ ಮಾಡಲೇಬೇಕು. ಯಾಕೆಂದರೆ ನೀವು ಸತೋ ಪ್ರಧಾನ, ಬೇರೆ ದಾರಿನೇ ಇಲ್ಲ. ತಲೆ ಮೇಲೆ ಇಷ್ಟು ಜನ್ಮಗಳದ್ದು ಹೊರೆ ಇದೆ, ಅದು ಭಸ್ಮ ಮಾಡ್ಕೊಳ್ಳೋಕ್ಕೂ ಬೇರೆ ದಾರಿ ಇಲ್ಲ. ಸರಿನಾ? ಮೀಟೆ ಬಚ್ಚೆ ಕ್ಯಾ ಕರೋ. ಸಂಗಮ ಯುಗದಲ್ಲಿ ನೀವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಾ. ಈಗ ಮೃತ್ಯು ಲೋಕದ ಮನುಷ್ಯರಿಂದ ಅಮರ ಲೋಕದ ದೇವತೆಗಳಾಗಬೇಕು. ಆರ್ಡರ್ ತಂದೆ ಸದ್ಗುರುದೇನೋ ವಾ ಸದ್ಗುರು ವಾ. ನಿಮ್ಮ ನೆನಪಲ್ಲಿ ನಾನು ಅಮರ ಲೋಕದ ದೇವತಾ ಅಂದ್ರೇನು? ಮೃತ್ಯುವಿನ ಮೇಲೆ ವಿಜಯಿ, ಮಾಯೆ ಮೇಲೆ ವಿಜಯಿ, ಇಂದ್ರಿಯಗಳ ಮೇಲೆ, ವಿಕರ್ಮಗಳ ಮೇಲೆ ವಿಜಯಿ, ಎಲ್ಲ ವಿಜಯಗಳನ್ನು ತಗೊಳ್ಳೋರಲ್ವ ನೀವು ಮಕ್ಕಳು. ಬಾಬಾ ಏನು ಹೊಗಳಿ ಹೊಗಳಿ ನಮ್ಮ ಮಕ್ಕಳಿಗೆ ಸಮಾನ ಕೊಟ್ಟು ತನ್ನ ತಲೆ ಮೇಲೆ ಭುಜದ ಮೇಲೆ ಕೂರಿಸ್ಕೋತೀನಿ ಅಂತಾರೆ. ಬಟ್ ನಮಗೇನೋ ಅಷ್ಟೇ ಪ್ರೀತಿ, ಅಷ್ಟೇ ಖುಷಿ, ಹೃದಯದಲ್ಲಿ ಖುಷಿಯ ಶಹನಾಯಿ. ಆ ಪ್ರೀತಿಯ ಆಧಾರದ ಮೇಲೆ ಅಷ್ಟು ಜಿಗರಿ ಸೆಳ್ತಾ ಇರ್ಬೇಕಲ್ಲ ಬಾಬಾ ನೆನಪಲ್ಲಿರೋ. ಸಂಕಲ್ಪದ ಜೊತೆಗೆ ವೃತ್ತಿ ಚಿತ್ತವನ್ನ ಬಾಬು ನೆನಪಲ್ಲಿ ಏಕಾಗ್ರ ಮಾಡಿಬಿಡಿ. ಓಂ ಶಾಂತಿ. ನ್ಯೂ ಇಯರ್ ಹತ್ರ ಬರ್ತಾ ಇದೆ. ಏನಂತೀರ ನೀವೆಲ್ಲ? ಇನ್ನು ಶುರುವಾಗ್ಬಿಟ್ರೆ ಇದು ನೋಡಿ, ಈಗೀಗ ಡಿಸೆಂಬರ್ ಬಂದಿತ್ತು, ಈಗ 31 ಬರ್ತಿದೆ. 1ನೇ ತಾರೀಕು ಬಂದರೆ 18 ಮುಗಿದ್ಬಿಡುತ್ತೆ, ಜನವರಿನೂ ಮುಗಿದ್ಬಿಡುತ್ತೆ. ಪಾಪ ಸಮಾನಾಗೋ ಹೋಮ್ವರ್ಕು. ಏನಂತೀರ? ಹೋಮ್ವರ್ಕಲ್ಲಿ ಏನು ಮಾಡ್ತಿದ್ದೀರಿ ಕೂತ್ಕೊಂಡು? ಹೋಮ್ವರ್ಕ್ ಅಂಡರ್ಲೈನ್. ಬಾಪ್ ಸಮಾನ್ ಬನ್ನಾಯಿಯೇ. ಬ್ರಹ್ಮ ತಂದೆಯನ್ನು ಕಾಪಿ ಮಾಡ್ಕೊಂಡು ಆಗಲೇಬೇಕು, ಬೇರೆ ಕತೆ ಹೇಳಂಗಿಲ್ಲ ನೀವು ಅಂತಾರೆ ಬಾಬಾ. ಬಾಬಾನ ಹತ್ರ ನೆಪ ಅಂತೂ ನಡೆಯೋಕ್ಕಾಗಲ್ಲ ಅಲ್ವಾ? ಶಾಂತಿ.